ಏರಿ ಮಾಡ್ತಾ ಇದ್ರೆ ಬನ್ರಿ, ನೀವೆಲ್ಲ ಆಕ್ಟಿವ್ ಆಗಿರುವಂತವ್ರು. ಅವ್ರು ಬರತಂಗ ಕುತ್ಕೊಂಡ್ಬಿಡಲ್ವಾ? ಬರೋಕ್ ಕಾಣಿಸಲ್ಲ, ಎಷ್ಟೊತ್ತಿಗೆ ಬರ್ತಾರೋ ಏನೋ. ಸರಿ ಕೂತ್ಕೊಳ್ಳೋಣ. ಏನೋ ನಮ್ಗೆ ಚೇರಿಗೆ ಕೊಡ್ತೀರಪ್ಪ, ಒಂದು ಚಾಪಿ ಪೇಜೆ ನಮ್ಮ ಗಾಡಿಗೆ. ಈ ಗಾಡಿಲಿ ಇದಿದೆ, ಒಂದು ತಗೊಬಂದ್ರಪ್ಪ ನಮ್ಮ ಗಾಡಿಲಿ. ಜಂಕಾನ ಇದೆ, ಕೀ ಕೊಡಿ. ಜಾಸ್ತಿ ಹೊತ್ತು ನಿಂತ್ಕೊಳ್ಳೋಕ್ಕಾಗಲ್ಲ ನನಗೆ, ಕಾಲು ನೋವು. ಮೂರ್ತಿ ಹತ್ರ ಆಲ್ಟಿನವ್ರೆ, ನಮ್ ಗಾಡಿ ಬಂತ? ನಮ್ಮ ಗಾಡಿಲಿ ಇದೆಯಾ? ನೀರಿದೆಯಾ? ಆಮೇಲೆ ಯಾರು ಮಾತಾಡಬಾರ್ದಪ್ಪ, ನಮ್ಮವ್ರು ಯಾರನ್ನು, ನಾನು ಇಲ್ಲ ಉಪಾಧ್ಯಕ್ಷರು. ಹಬ್ಬ ಮಧ್ಯದಲ್ಲಿ ಕ್ಯಾಂಡಿಡೇಟ್ ಇದ್ದವರೆಲ್ಲ ನಾವೇನಾದ್ರು ಘೋಷಣೆ ಕೂತ್ರೆ ಅದಕ್ಕೆ ಧಿಕ್ಕಾರ ಅಥವಾ ಜೈಕಾರ. ಧಿಕ್ಕಾರ ಹಾಕೋದು ಜೈಕಾರ ಹಾಕೋದು, ಜೈಕಾರ ಹಾಕೋ ಧಿಕ್ಕಾರ ಹಾಕೋ ಮಾಡಬಾರ್ದು. ಯಾಕಣ ನೀನು ಹೇಳೋ ತನಕ ನೀವು ಫಾಲೋ ಮಾಡ್ತಿರ್ಬೇಕು. ಯಾವುದೇ ಬುದ್ಧಿವಂತರಿಗೆ ತೋರಿಸ್ಬಾರ್ದು. ನಮಸ್ಕಾರ ಸರ್, ಈ ಕಡೆ ಬರಪ್ಪ. ಎಲ್ರಿಗೂ ನೋಡ್ರೆ ಅಲ್ಲಿ ಹೋಗಿ ನಿಂತ್ಕೊಂಡು ನನಗೆ ಏನಂತ ಹೇಳಿ. ಇವರು ನಮ್ಮ ಉಪಾಧ್ಯಕ್ಷರು SS ಲಿಂಗೇಗೌಡ ಅಂತ. ಅವರು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಇನ್ಸ್ಪೆಕ್ಟರ್ ಆಗಿದ್ದವರು. ಅದನ್ನೆಲ್ಲ ಬಿಟ್ಟು ಒಳ್ಳೆ ರಾಜಕಾರಣ ಮಾಡಬೇಕು ಅಂತ ಬಂದಿದ್ದಾರೆ. ಇವತ್ತು ನಾವು ಕಂಡಂತ ಏನು ಲೋಪದೋಷಗಳಿದೆ, ಇಲ್ಲಿ ಚುನಾವಣಾ ಅಕ್ರಮಗಳು ಏನು ನಡೀತಿದೆ, ಅದ್ರ ಬಗ್ಗೆ ನೀವೇನು ಮಾಡ್ತಾ ಇದ್ದೀರಿ, ಅದ್ರ ಬಗ್ಗೆ ಒಂದಷ್ಟು ಅವ್ರು ಮಾಹಿತಿ ಕೊಡ್ತಾರೆ, ಮಾಹಿತಿ ಕೇಳ್ತಾರೆ. ನೀವು ಅದಕ್ಕೆ ಸರಿಯಾಗಿ ಸೂಕ್ತವಾಗಿ ಸ್ಪಂದಿಸಬೇಕು. ಈಗ ಅಲ್ಲಲ್ಲ, ಯಾಕೆಂದ್ರೆ ಇದನ್ನ ಹೌದೌದು. ಮತ್ತೆ ಇನ್ನೊಬ್ಬರು ನಾನು ಎಲ್ಲ ಸಲ ರಿಸೀವ್ ಮಾಡಿದ್ದೀನಿ. ಲಾಸ್ಟ್ 3 ಸಲ ನನ್ನ ಮೀಟಿಂಗ್ ಸ್ಟಾರ್ಟ್ ಆಗಿದೆ, ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಅದರ ಸಲ ನಿಮಗೂ ಮೀಟಿಂಗ್ ಕರೆದಿದ್ದೀವಿ, ನಿಮ್ಗೆ ಏಜೆಂಟಿಗೆ. ಈಗ ಬಿಡ್ರಿ ಅದನ್ನ. ಏನು ಇಲ್ಲ ಲೈವ್ ಮಾಡಬೇಕು, ನಾವು ಲೈವ್ ಮಾಡ್ತಾ ಇದೀವಿ. ಪಬ್ಲಿಕ್ ಕೆಲಸ ಇದು. ಈಗ ಆಲ್ರೆಡಿ ನಾವು ವೆಹಿಕಲ್ ಸೀಸ್ ಮಾಡಿದ್ದೀವಿ. ಎಷ್ಟು ಮಾಡಿದ್ದೀರಾ ಸರ್? ವೆಹಿಕಲ್ ನಮ್ಮ FST ಅಲ್ಲೇ ಇದ್ದಾರೆ. ಇಲ್ಲ ಅಲ್ಲಿಲ್ಲ ಇದ್ದಾರೆ. ನೀವು ಈಗ ನಾವು ಅಲ್ಲಿಂದಾನೆ ಬಂದ್ವಿ, ಅವ್ರು ಹೋಗ್ಬಿಟ್ರು. 6 FST ಇದಾವೆ, 2 FST ಇದ್ರ ಸಲ ನಮ್ಗೆ ಮಾಹಿತಿ ಒಂದು ಕೊಡಿ. ಮತ್ತೆ ಎಷ್ಟು ಗಾಡಿ ಸರ್? ಒಂದು ಶೇರ್ ಮಾಡ್ತೀನಿ ಅಂತ ಹೇಳಿದ್ದೀನಿ ನಾನು. ಎಲ್ಲಿ ಯಾವಾಗ? ಅಲ್ಲ ಸರ್, ಒಂದು ನಮ್ಮ ಕಣ್ಣು ಮುಂದೆ ಅನ್ಯಾಯ ಮಾಡ್ತಿರುವಾಗ ಒಂದು ಈಗ ನೀವೇನು ಹೇಳಿದ್ರಿ, ನಾವು ಮೀಟಿಂಗ್ ಮಾಡ್ತಾ ಇದೀವಿ ಅಂತ ಹೇಳಿದ್ರಿ. ಮೀಟಿಂಗ್ ಮಾಡುವ ಉದ್ದೇಶ ಏನಿದೆ? ಚುನಾವಣೆಗಳನ್ನು ಸರಿಯಾದ ರೀತಿಯಲ್ಲಿ ನಡೆಸೋದಕ್ಕೆ ಮೀಟಿಂಗ್ಗಳು ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು. ಇವತ್ತು ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಅಂತ ಅನ್ನುವಂಥ ಕಾರಣಕ್ಕೆ ಇವತ್ತು ಸಾವಿರಾರು ಜನ ಬರ್ತಾ ಇದ್ದಾರೆ. ನೂರಾರು ವೆಹಿಕಲ್ಗಳಿಗೆ ಬಹುತೇಕ ಅವರು ಪರ್ಮಿಷನ್ ತೆಗೆದುಕೊಂಡ್ರೆ 30 ಲಕ್ಷಕ್ಕಿಂತ ಹೆಚ್ಚು ಅವರು ಖರ್ಚು ಮಾಡಬೇಕಾಗಿರುವಂಥ ಚುನಾವಣೆ ವೆಚ್ಚ ಮೀರಿ ಬಿಡುತ್ತೆ. ನಮ್ಮ FST ಸೀಸ್ ಆಗಿದೆ, ಕೇಸು ಬುಕ್ ಮಾಡ್ತಾ ಇದ್ದಾರೆ, ವೆಹಿಕಲ್ ಸೀಸ್ ಮಾಡ್ತಾ ಇದ್ದಾರೆ. ಇದ್ದಾರೆ ಅಂದ್ರೆ ಸರ್, ಈಗ ಒಂದು ವೆಹಿಕಲ್ ಸೀಸ್ ಮಾಡಿರೋದು, ಒಂದು ವೆಹಿಕಲ್ ಸೀಸ್ ಮಾಡಿರೋದನ್ನ ಮಾಹಿತಿ ಕೊಡಕ್ಕೆ ನಾವು ನೋಡೋಣ. ಎಲ್ಲ ವೆಹಿಕಲ್ ಡೀಟೇಲ್ಸ್ ಕೊಡ್ತೀನಿ ಆಯ್ತಾ? ಎಲ್ಲ ಇವತ್ತು ನಾವು ಡೈಲಿ ಡೀಟೇಲ್ಸ್ ಆಮೇಲೆ ಯಾವ ವೆಹಿಕಲ್ ಪರ್ಮಿಷನ್ ಕೊಟ್ಟಿದ್ದೀರಾ ಸರ್? ಯಾವ ವೆಹಿಕಲ್ ಸೀಸ್ ಮಾಡಿದ್ದೀವಿ ನಾವು ಡೈಲಿ ರಿಪೋರ್ಟ್ ಅಲ್ಲ, ವೆಹಿಕಲ್ ಯಾವ ವೆಹಿಕಲ್ ಪರ್ಮಿಷನ್ ಕೊಟ್ಟಿದ್ದೀರಾ ಅಂದ್ರೆ ನಾವು ಅಲ್ಲಿ ಹೋಗ್ತೀವಿ. ಇವತ್ತು ಮುಖ್ಯಮಂತ್ರಿಗಳು ಏನ್ ಬರ್ತಾ ಇದ್ದಾರೆ, ಚುನಾವಣಾಧಿಕಾರಿಗಳು ಮತ್ತೆ ಚುನಾವಣಾ ಆಯೋಗ ಮತ್ತೆ ಎಲ್ಲ ಆಡಳಿತ ನಡೆಸ್ತಾ ಇರುವಂತ ಅಧಿಕಾರಿಗಳು ಒಂದು ಗಮನದಲ್ಲಿಟ್ಕೊಳ್ಬೇಕು. ಇವತ್ತು ಮುಖ್ಯಮಂತ್ರಿಗಳು ಒಂದು ರಾಜಕೀಯ ಪಕ್ಷದ ಮುಖಂಡರಾಗಿ ಬರ್ತಾ ಇದ್ದಾರೆ, ಹೊರತು ಮುಖ್ಯಮಂತ್ರಿಗಳಾಗಿ ಬರ್ತಾ ಇಲ್ಲ. ಇದು ಬಹಳ ಮುಖ್ಯವಾಗಿ ಎಲ್ಲರೂ ಗೊತ್ತಿರಬೇಕು. ಹಾಗಾಗಿ ನಾವು ಅಲ್ಲಿ ಹೋಗ್ತೀವಿ. ಆಮೇಲೆ ಇವತ್ತು ಚುನಾವಣಾ ಆಯೋಗಕ್ಕೆ ಇವತ್ತು ನೀವು ಇಡೀ ಈ ಆನಗರ ಕ್ಷೇತ್ರದ ಬಹಳ ಮುಖ್ಯ ಜವಾಬ್ದಾರಿ ವಹಿಸಿಕೊಂಡಿರುವಂತ ನೀವು ಚುನಾವಣೆ ನಡೆಸ್ತಾ ಇದ್ದೀರಿ ಯಾರು. ಹಾಗಾಗಿ ನಾವು ಅಲ್ಲಿ ಹೋಗ್ತೀವಿ. ವೆಹಿಕಲ್ಗಳನ್ನ ಈಗ ನಮ್ದು ಏನು ಲೈವ್ ಆಗ್ತಾ ಇದೆ, ಆ ಲೈವ್ ಆಗ್ತಾ ಇರೋದ್ರಲ್ಲಿ ನಾವು ವೆಹಿಕಲ್ಗಳು ಯಾವ್ಯಾವ್ದು ಬಾವುಟ ಕಟ್ಕೊಂಡಿದ್ದಾರೆ ಅಂತ 10,000 ವೆಹಿಕಲ್ಗಳದ್ದು ಮಾಹಿತಿ ಇದೆ. ಆ ಮಾಹಿತಿ ಲಿಂಕ್ ನಿಮ್ಗೆ ಹಾಕ್ತೀವಿ. ಅಷ್ಟು ವೆಹಿಕಲ್ಗಳು ಸೀಸ್ ಆಗಬೇಕು. ನಮಗೆ ಆ ವೆಹಿಕಲ್ಗಳು ಸೀಸ್ ಆಗಿರುವ ಇರುವಂತ ಕನ್ಫರ್ಮೇಷನ್ಗೆ ನೀವು ಈ ಟೈಮ್ಗೆ ಯಾರಿಗೆ ನೀವು ರಿಪೋರ್ಟ್ ಕಳಿಸ್ಬೇಕಾಗ್ತದೆ. ಅದರ ಲಿಸ್ಟ್ ಆಫ್ ವೆಹಿಕಲ್ ರಿಪೋರ್ಟ್ ಕಳಿಸ್ತೀರಲ್ಲ, ವೆಹಿಕಲ್ ಸೀಸ್ ಮಾಡೋದು ಎಲ್ಲ ಕಳಿಸ್ತೀರಿ? ಎಲೆಕ್ಷನ್ ಕಮಿಷನ್ಗೆ ಕಳಿಸ್ತೀವಿ. ಎಲೆಕ್ಷನ್ ಕಮಿಷನ್ ಕಳಿಸ್ತಾ ಇದ್ದೀರಿ ಸರ್. ಈಗ ನಿಮ್ಮವರು ಅಲ್ಲಿ ಗುಂಟಪಲ್ಲಿ ಅಂತ ಇದ್ದಂಥ ಫ್ಲೈಯಿಂಗ್ ಸ್ಕ್ವಾಡು ವೆಹಿಕಲ್ಗಳಿಗೆ ಇದು ಪರ್ಮಿಷನ್ ಆಗಿಲ್ಲ ಅಂತ ಗೊತ್ತಿದ್ರು, ಅದನ್ನು ಸೀಸ್ ಮಾಡಬೇಕಾಗಿತ್ತು, ಸೀಸ್ ಮಾಡಲಿಲ್ಲ. ಅವ್ರ ಮೇಲೆ ಏನು ಕ್ರಮ ತಗೋತೀರಾ? ಬೇಕು ನಮಗೆ. ಸರ್ ಡೈಲಿ ಅವರೇ ನೋಡಿ, ನೀವು ಚುನಾವಣಾಧಿಕಾರಿಗಳು, ನಿಮ್ಮನ್ನು ನಾವು ಈಗ ಮೊನ್ನೆ ಎಲೆಕ್ಷನ್ ನಾಮಿನೇಷನ್ ಮಾಡಿದ್ವಿ ಸರ್, ನೋಡಿದ್ವಿ. ನಿಮಗೂ ನಮಗೂ ಯಾವುದೇ ಹಳೆ ಎನಿಮಿಟಿ, ಯಾವುದು ದ್ವೇಷ ರಾಗ ಇಲ್ಲ. ಬಟ್ ಇವರೇ ಕಾನ್ಸ್ಟಿಟ್ಯೂಷನಲಿ ಬೌಂಡ್ ಆಫೀಸರ್ ಅಲ್ವಾ? ನೀವು ಹಾಗಾಗಿ ಇಲ್ಲ ಮಾಡ್ತಾ ಇಲ್ಲ, ನಮಗೆ ನಂಬಿಕೆ ಬರ್ತಾ ಇಲ್ಲ, ನೀವು ಮಾಡ್ತಾ ಇರೋದಿಲ್ಲ. ಅದಕ್ಕೆ ನಾವು ಹೇಳ್ತೀವಿ,
ಹಾಗಾದ್ರೆ ನೀವೇನೋ ಮಾಡ್ಕೊಳ್ಳಿ, ನಾವು ಮಾಡ್ತಾ ಇದೀವಿ, ನಮ್ಗೆ ಗೊತ್ತಿದೆ ಅಂತ ಹೇಳಕ್ಕಾಗಲ್ಲ. ನಮಗೆ ನೀವು ಹಾಗೆಲ್ಲ ಜಸ್ಟಿಸ್ ಆಗ್ಬೇಕಾದಷ್ಟೇ ಅಲ್ಲ, ಜಸ್ಟಿಸ್ ಆಗಿದೆ ಅಂತ ಗೊತ್ತಾಗಬೇಕು. ಎಂಡ್ ಆಫ್ ದ ಡೇ ಇದನ್ನ ಮಾತಾಡ್ಬೇಕು. ಹೇಳಿದ್ದೀನಲ್ಲ, ಎಂಡ್ ಆಫ್ ದ ಡೇ ಯಾವಾಗ ಈಗ ಅಕ್ರಮ ನಡೀತಿರೋ ಸರ್ ಅಕ್ರಮ ಆದ್ಮೇಲೆ ತಡೆದ್ಮೇಲೆ ಈಗ ಕಳ್ತನ ಆಗ್ತಾ ಇದೆ, ಕಳ್ತನ ಮುಗ್ದೋಗ್ಲಿ ಆಮೇಲೆ ನಾನು ಹಿಡಿತೀನಿ ಅಂದ್ರೆ ಕಳ್ತನ ಮಾಹಿತಿ ಬಂದಾಗ ಕಳ್ತನ ಹಿಡಿಯೋದಕ್ಕೆ ಆಗದೆ ಇರುತ್ತಾ? ಕಳ್ಸುತ್ತೆ. ಇಲ್ಲ, ನೀವು ಕಳಿಸ್ಬೇಕು, ನೀವು ಯಾರು ಬರ್ಬೇಕು, ನಿಮ್ಮ ಒಬ್ಬ ಅಧಿಕಾರಿ ನಮ್ಮ ಜೊತೆ ಕಳಿಸ್ಬೇಕು. ಇಲ್ಲ ನಾವು ಇಲ್ಲಿ ಧರಣಿ ಕೂತ್ಕೊಳ್ತೀವಿ ನೋಡಿ. ನಿಮ್ಗೆ ಅವ್ರೇನು ಕೊಡ್ತಾರ ಕೂತ್ಕೊಳ್ರಪ್ಪ, ಇಲ್ಲ ಎಲ್ಲ ನೆಲದಲ್ಲಿ ಹಾಕೊಂಡು ಕೂತ್ಕೊಳ್ಳಿ, ಒಂದಷ್ಟು ನಿಮಿಷ ಕೂತ್ಕೊಳ್ಳಿ, ಆಮೇಲೆ ನೋಡೋಣ. ಕೂತ್ಕೊಳ್ಳೋಣ, ಏನ್ ಮಾಡೋದು. ಕೂತ್ಕೊಳ್ಳಿ. ನಾವೇನು ಶಾಂತಿಯುತವಾಗಿ ಅವ್ರ ಮಾಹಿತಿ ಕೇಳಕ್ ಬಂದಿದೀವಿ, ಅವ್ರೇನು ಕೊಡ್ತಾ ಇಲ್ಲ, ಹೋಗಿದ್ದಾರೆ. ಹಂಗೆ ಎಲ್ಲ ರೆಕಾರ್ಡ್ ಆಗ್ತಾ ಇರ್ತಾನೆ. ಅವ್ರಿಗೂ ಕೆಲಸ ರೆಕಾರ್ಡ್ ಮಾಡ್ಕೊ ಅಂತ ಹೇಳಿ. ಬಂಧುಗಳೇ, ಈಗ ಚುನಾವಣಾಧಿಕಾರಿಗಳು ಬಹಳ ಮುಖ್ಯವಾಗಿ, ನಾನು ಮೊದಲೇ ಹೇಳಿದಾಗೆ ಡೆಮಾಕ್ರಸಿನಲ್ಲಿ ಚುನಾವಣೆಗಳೇ ಬಹಳ ಮುಖ್ಯ. ಯಾಕೆಂದ್ರೆ ಕಾನೂನು ರೂಪಿಸುವಂತ ಅವರು, ಆಮೇಲೆ ಕಾನೂನನ್ನ ಜಾರಿಗೊಳಿಸಬೇಕಾದವರು, ಆಮೇಲೆ ಕಾನೂನನ್ನ ಜಾರಿಗೊಳಿಸಬೇಕಾದವರಿಗೆ ಡೈರೆಕ್ಷನ್ ಕೊಡಬೇಕಾದಂಥವ್ರನ್ನ ಆಯ್ಕೆ ಮಾಡುವಂಥ ಸಂದರ್ಭ ಇದೆ. ಆದರೆ ಚುನಾವಣೆಗಳು ನಡೆಯುವಂಥ ಸಂದರ್ಭದಲ್ಲೇ ಮೊದಲನೇ ದಿನನೇ ಮುಖ್ಯಮಂತ್ರಿಗಳು ಬಂದಿದ್ದಾರೆ ಅನ್ನೋದ ಕಾರಣಕ್ಕೆ ಚುನಾವಣಾ ನೀತಿ ಸಂಹಿತೆ ಸಂಪೂರ್ಣವಾಗಿ ಉಲ್ಲಂಘಿಸಲ್ಪಡ್ತಾ ಇದೆ. ಇದನ್ನು ನೋಡ್ತಾ ಇರುವಂಥ ಚುನಾವಣಾ ಆಯೋಗದ ಅಧಿಕಾರಿಗಳು ಅವ್ರಿಗೆ ಗೊತ್ತಾಗಿದೆ ಪಾಪ ಅವ್ರಿಗೆ. ಅವ್ರೇನು ಹೇಳ್ತಾ ಇದ್ದಾರೆ, ನಾವು ಕ್ರಮ ತೆಗೆದುಕೊಳ್ತೀವಿ, ಎಂಡ್ ಆಫ್ ದ ಡೇ ಅಂದ್ರೆ ಚುನಾವಣೆ ಕೊನೆಯ ದಿನ ನಾವೇನು ರಿಪೋರ್ಟ್ ಕಳಿಸ್ತೀವಿ ಆ ರಿಪೋರ್ಟ್ ಅನ್ನು ನೀವು ನೋಡ್ಕೊಂಡು ಮನೆಗೆ ಹೋಗಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಅಧ್ಯಕ್ಷರು ಹೇಳಿದ್ರು, ಅಕ್ರಮ ನಡೀತಾ ಇದೆ, ಈ ಅಕ್ರಮ ನಡೀತಾ ಇರುವಂತದ್ದನ್ನು ನೀವು ಇವತ್ತು ನಿಲ್ಲಿಸಿಲ್ಲ ಅಂದ್ರೆ ಅವತ್ತೇನು ಚುನಾವಣೆ ನಡೆಯುತ್ತೆ ಆ ಚುನಾವಣೆ ಸಂಪೂರ್ಣವಾಗಿ ಪಕ್ಷಪಾತದಿಂದ ಕೂಡಿರುತ್ತೆ ಅಂತ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಅದು ನಿಲ್ಲಬೇಕು ಅಂತ ಅಂದ್ರೆ ಚುನಾವಣಾ ಆಯೋಗ ಚುನಾವಣೆಯನ್ನು ನಡೆಸುವ ಉದ್ದೇಶ ನಿಷ್ಪಕ್ಷಪಾತವಾಗಿ ನಡೆಸಬೇಕು ಅಂತ ಅನ್ನುವಂಥ ಉದ್ದೇಶ ಇದ್ದರೆ ಇವತ್ತು ನಡೀತಾ ಇರುವಂತಹ ಚುನಾವಣೆಗೆ ಅದು ಅಕ್ರಮ ಇದೆ. ಈ ಅಕ್ರಮವನ್ನ ಅವರು ತಡಿಬೇಕು. ನಾವು ಚುನಾವಣಾಧಿಕಾರಿಗಳನ್ನ ಹೋಗಪ್ಪ, ಯಾರು ನಮ್ಮ ಕಡೆಯವರ ಬೇರೆಯವ್ರು ಯಾರು ಬರಬಾರ್ದು ಅಂತ ನಾನು ಹೇಳ್ತಾ ಇರೋದು. ಹಾಗಾಗಿ ಚುನಾವಣಾ ಅಕ್ರಮಗಳನ್ನ ಅವರು ತಡೆಯೋದಕ್ಕೆ ಮುಂದಾಗಬೇಕು. ಒಂದ್ ನಿಮಿಷ ಅಲ್ಲಲ್ಲ, ಕರೆಕ್ಟ್ ಸಾಹೇಬ್ರು ಏನ್ ಹೇಳಿದ್ರು ಸರ್? ಅಂದ್ರೆ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳಿರ್ಬೇಕಲ್ಲ ಅವರು. ಈಗ ಚುನಾವಣಾ ಅಧಿಕಾರಿಗಳು ಹೇಳಿದ್ದಾರೆ, ಬಂಧುಗಳೇ, ನೀವು ಅಲ್ಲಿ ಬಂದು ಅಲ್ಲಿ ನಡೀತಾ ಇರುವಂಥ ಅಕ್ರಮವನ್ನು ತಡೀರಿ ಅಂತ ಹೇಳಿದ್ರೆ ನಾವು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕರಿಗೆ ಮಾಹಿತಿ ಕೊಡಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾ ಇದ್ರೆ, ಈಗ ಅವ್ರು ಹೇಳ್ತಾ ಇದ್ದಾರೆ ನಾವು ಗೇಟಿಂದ ಹೊರಗಡೆ ಇರಬೇಕು. ಸರ್, ಗೇಟಿಂದ ಹೊರಗಡೆ ಕೂತ್ಕೊಳ್ಳೋಣ ಸರ್, ಬಿಸಿಲಲ್ಲೇ ನೋಡೋಣ. ಅಲ್ಲಲ್ಲ, ನಾವೇನು ಯಾರು ತೊಂದರೆ ಮಾಡಿದ್ದೀವಲ್ಲ, ನೀವು ಹೇಳಿ, ಏನು ನಿಮ್ಮ ಹೆಸರು? ಉದಾಸಿ ಅಗಾಸಿ, ನಾವು ಯಾರ್ಯಾರು ತೊಂದರೆ ಮಾಡಿದ್ದೀವ? ನೀವು ಹೇಳಿ ಮಾತು ಸಾಕ್ಬಿಡಿ, ಆ ಮೆತ್ರಿನ ಮಾತಾಡ್ತೀವಿ, ಹೇಳಿ ಮಾತಾಡೋದು ಪರವಾಗಿಲ್ವಾ? ಅಲ್ಲ, ಯಾಕೆ ಅಂತ ಇದು ಗೇಟು ಇವ್ರದ್ದೇನು ಖಾಸಗಿ ಆಗ್ತೀನಾ ಅವ್ರದ್ದು? ಹಾಗೆ ನಿಲ್ವಲ್ಲ ಅಲ್ವಾ? ಬಂಧುಗಳೇ, ಅದೇನಾದ್ರು ಇದ್ರೆ ಬಂದು ಹೇಳಿ. ನಮ್ಗೆ ಪೂರ್ತಿ ಅಪೂರ್ಣವಾದ ಮಾಹಿತಿ ಕೊಟ್ಟಿದ್ದಾರೆ. ನಮ್ಗೆ ಪೂರ್ಣವಾದ ಮಾಹಿತಿ ಕೊಟ್ಟರೆ ನಮ್ಮ ಪಾಡಿಗೆ ನಾವು ಹೋಗ್ತೀವಿ. ನಮ್ಗೆ ಚುನಾವಣಾ ಪ್ರಚಾರ ಮಾಡಬೇಕಾಗಿದೆ. ಅಲ್ಲಿಗೆ ಹೋಗ್ತೀವಿ. ನಮ್ಗೆ ನಿಮ್ಮೆಲ್ಲರೂ ಒಂದು 2-3 ಬೆಟಾಲಿಯನ್ ಅಲ್ಲಿ ಕಳಗಿಸ್ಕೊಟ್ರೆ ನಮ್ಮ ರಕ್ಷಣೆಗೆ ನಾವು ಅಲ್ಲಿಗೆ ಹೋಗಿ ನಾವೇ ಇದನ್ನ ವೆಹಿಕಲ್ಗಳನ್ನ ಯಾವ್ಯಾವ ವೆಹಿಕಲ್ಗಳು ಇದಾವೆ ಅಂತ ನಾವೇ ವಿಡಿಯೋ ಮಾಡ್ತೀವಿ. ಯಾಕಂದ್ರೆ ಚುನಾವಣಾಧಿಕಾರಿಗಳು ಜೊತೆಲಿರುವಂತವ್ರು ಕೆಲವರು ವಿಡಿಯೋನ ಮಾಡೋದಕ್ಕೆ ಮುಂದಾಗ್ತಾ ಇರಲಿಲ್ಲ. ಜೊತೆಲಿದ್ದಂತ ಒಬ್ಬ ಪೊಲೀಸರು ಹೇಳ್ತಾ ಇದ್ರಂತೆ, ಆ ವಿಡಿಯೋ ಮಾಡೋದಕ್ಕೆ ಎಲ್ಲಾನು ವಿಡಿಯೋ ಮಾಡಬೇಡ ನೀನು ಅಂತ ಹೇಳ್ತಾ ಇದ್ರಂತೆ. ನಮಗೆ ಕೇಳಿಸ್ಕೊಂಡ್ರು, ಆದರೆ ನಮ್ಗೆ ಅದು ಸಾಕ್ಷ್ಯಾಧಾರ ಇಲ್ಲ. ಆದರೆ ಅದೇನು ಅಸಹಜ ಏನಲ್ಲ. ಅದಕ್ಕೆ ನಾವೇನೇ ಹೋಗಿ ಅಲ್ಲಿ ವಿಡಿಯೋ ಮಾಡುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ, ಲೈವ್ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಇತ್ತೀಚೆಗೆ ನಾವು ಕೇವಲ ವಿಡಿಯೋ ಮಾಡಿದ್ರೆ ಸಾಕೋಗೋದಿಲ್ಲ. ವಿಡಿಯೋ ಮಾಡಿದ್ರೆ ಇದನ್ನ ಮಾರ್ಕ್ ಮಾಡಿದ್ದಾರೆ, ತಿರ್ಚಿದ್ದಾರೆ. ಹಾಗಾಗಿ ಈ ಕಡೆ ಬಂದ್ಬಿಡಿ, ಓಡಾಡೋದಕ್ಕೆ ಜಾಗ ಕೊಟ್ಬಿಡಿ. ಈ ರೀತಿ ನಡೀತಾ ಇದೆ. ಇದನ್ನ ನಮ್ಮ ರಾಜ್ಯದ ಗೃಹ ಮಂತ್ರಿಗಳು, ಪಾಪ ಗೃಹ ಮಂತ್ರಿಗಳು ಕೂಡ ಒಂದು ರಾಜಕೀಯ ಪಕ್ಷದಲ್ಲೇ ಇರೋದನ್ನ ಅವ್ರು ಹೇಳಿದ್ರು, ಅಕ್ರಮಗಳು ನಡೀತಾರೆ, ನಮ್ಗೆ ಹೇಳಿ, ಪೊಲೀಸರಿಗೆ ಹೇಳಿ ನಾವೆಲ್ಲ ಸರಿಪಡಿಸ್ತೀವಿ ಅಂತ. ಈಗ ಪಾಪ ಪೊಲೀಸ್ ಬಂದಿದ್ದಾರೆ, ASIಗಳು ಪಾಪ ಇವ್ರ ಕೈಲಿ ಏನು ಮಾಡೋಕ್ಕಾಗಲ್ಲ. SP ಅವರೆಲ್ಲ ಅಲ್ಲಿದ್ದಾರೆ, ಅವ್ರೇನು ಮಾಡ್ತಾರೋ ಅವ್ರ ಗಮನ ತರೋಣ. SP ನಂಬರ್ ತೆಗೆದುಕೊಂಡು ಒಂದು ಕಾಲ್ ಮಾಡ್ಬೇಕು ಸರ್. SP ಅವ್ರು ಪೊಲೀಸ್ ಅಬ್ಸರ್ವರ್ ಇರ್ತಾರೆ. ಆಮೇಲೆ ಇವರೇ ಇವತ್ತು ಆ್ಯಕ್ಚುಲಿ ಆನಗಲ್ಲಿಗೆ ಚುನಾವಣೆ ನಡೆಯುವಾಗ ಇಡೀ ಚುನಾವಣಾಧಿಕಾರಿ ಏನಿದ್ದಾರೆ, ಇಡೀ ಎಲ್ಲ ಅಧಿಕಾರ ಇವರಲ್ಲೇ ಕೇಂದ್ರಿತವಾಗಿರುತ್ತೆ. ಹಾಗಾಗಿ ಅವರೇ ತೆಗೆದುಕೊಳ್ಬೇಕು. ಮತ್ತು ಸಾಧ್ಯ ಆದರೆ ಅವರೇ ನಮಗೆ
ರಕ್ಷಣೆ ಕೊಡ್ಬೇಕು. ಈಗ ನಾವು ಅಲ್ಲಿಗೆ ಹೋದ್ರೆ ರಕ್ಷಣೆ ಕೊಡ್ಬೇಕಾಗುತ್ತೆ. ಆ ಥರದ್ದು ಯಾವುದು ಕಾಣಿಸ್ತಾ ಇಲ್ಲ. ಕಡೆಯದಾಗಿ ಇದು ಜನಗಳಿಗೆ ಗೊತ್ತಿಲ್ಲ, ಅಧಿಕಾರಿಗಳಿಗೆ ಗೊತ್ತಿಲ್ಲ ಅಂತಲ್ಲ, ಆದರೆ ಗೊತ್ತಾಗಬೇಕಾಗಿರುವಂಥದ್ದು ಯಾರಾದರೂ ಒಬ್ರು ಕೇಳಿದಾಗ ಅವರಿಂದ ಬರುವಂಥ ಉತ್ತರಗಳೇನು. ಇಲ್ಲ ನಾವು ನೋಡ್ತಾ ಇದ್ದೀವಿ, ನಾವು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಹೊರತು ಏನು ಮಾಡ್ತಾ ಇದ್ದೀವಿ ಈಗಲೇ ಮಾಡಬೇಕಾಗಿದ್ದನ್ನ ಮಾಡೋದಿಲ್ಲ. ಅಕ್ರಮ ನಡೆಯುವಾಗ, ಕೊಲೆ ನಡೆಯುವಾಗ, ಇನ್ನೊಂದೇನೋ ನಡೆಯುವಂಥ ಸಂದರ್ಭಗಳಲ್ಲಿ ಆಗ ಇಲ್ಲ ನಡೆದಾದ್ಮೇಲೆ ನಾವು ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳುವಂಥದ್ದು ಏನಿದೆ, ಆ ಕಾರಣಕ್ಕೆಲ್ಲ ಇವರನ್ನ ನೇಮಕ ಮಾಡ್ಕೊಂಡಿರುವಂಥದ್ದು ಸರ್ಕಾರ ಅಂತ ಅಂದರೆ ಯಾರೋ ಮುಖ್ಯಮಂತ್ರಿನೋ, ಮಂತ್ರಿನೋ, ಎಸಿನೋ, ಡಿಸಿನೋ ಅಥವಾ ಅವ್ರ ಕಮಿಷನರ್ಗಳೋ, ಅವರ ಅಪಾಯಿಂಟಿಂಗ್ ಅಥಾರಿಟಿನೋ ಅಲ್ಲ. ಅಂತಿಮವಾಗಿ ಈ ಜನಗಳು ನೇಮಕ ಮಾಡ್ಕೊಂಡಿರುವಂಥ ಕಾರಣದಿಂದ ಇವತ್ತು ಪ್ರಜಾಪ್ರಭುತ್ವದ ಹಬ್ಬ ಚುನಾವಣೆಗಳು ಅಂತ ಅಂದರೆ, ಈ ಚುನಾವಣೆಗಳು ನಡೀತಾ ಇರುವಂಥ ಸಂದರ್ಭದಲ್ಲಿ ಮತದಾರರೇ ಅಕ್ಷರಶಃ ಪ್ರಭುಗಳು. ತಮಗೆ ಬೇಕಾಗಿರುವಂಥವನ್ನು ಆಯ್ಕೆ ಮಾಡಿಕೊಳ್ಳುವಂಥ ಅವಕಾಶವನ್ನು ಮಾಡಿಕೊಡೋದಕ್ಕೋಸ್ಕರ ಈ ಚುನಾವಣಾ ಆಯೋಗ ಕೆಲಸ ನಿರ್ವಹಿಸಬೇಕಾಗಿದೆ. ನಂತರದ ಜವಾಬ್ದಾರಿ ಚುನಾವಣಾ ಆಯೋಗದ್ದು. ಇವ್ರು ಯಾರು ಕೆಲಸ ಮಾಡ್ತಾ ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಅಕ್ಷರಶಃ ಇವರು ಸರ್ವಾಧಿಕಾರವನ್ನು ಮಾಡೋದಕ್ಕೆ, ತಮಗೆ ಬೇಕಾದ್ದನ್ನು ಮಾಡ್ತಾ ಇಡೀ ಸಮಾಜ ತಾನೇ ಎಕ್ಕುಟ್ಟು ಹೋಗೋದಕ್ಕೆ ಕಾರಣ ಆಗುವಂಥದ್ದು ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇದರ ಜವಾಬ್ದಾರಿಯನ್ನು ಜನ ಹೊರಬೇಕಾಗುತ್ತೆ, ಜನ ನೋಡಬೇಕು. ಅದಕ್ಕೆ ನಾವು ಅಂತಿಮವಾಗಿ ಜನತಾ ನ್ಯಾಯಾಲಯ ಕೇಳ್ತಾ ಇದ್ದೀವಿ. ನಾವು ಇದನ್ನು ವಿಡಿಯೋ ಮಾಡ್ತಾ ಇಲ್ಲ, ಏನು ನಡೀತಾ ಇದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ. ಚುನಾವಣಾಧಿಕಾರಿ ಏನು ಉತ್ತರ ಹೇಳ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಾ. ನಾವು ಅವ್ರಿಗೆ ಏನು ತೊಂದರೆ ಕೊಡ್ತಾ ಇಲ್ಲ, ಬಂದು ನಾವು ಸಪೋರ್ಟ್ ಮಾಡಿ ಅಂತ ನಾವು ಹೇಳ್ತಾ ಇದ್ದೀವಿ. ಏನಾಗ್ತಿದೆ, ಡಿಸ್ಟರ್ಬ್ ಆಗ್ತಾ ಇದೆ. ಹೆಂಗಾಗ್ತಿದೆ ನಿಮ್ಗೆ ಹೆಂಗ ಅನ್ಸುತ್ತೆ? ನಿಮ್ಗೆ ಅವ್ರು ತೊಂದರೆ ಆಗ್ತದೆ. ವರ್ಕ್ ಮಾಡ್ತಾ ಇದ್ದಾರೆ, ವರ್ಕ್ ಡಿಸ್ಟರ್ಬ್ ಆಗ್ತಾ ಇದೆ. ಅದೇ ಹೆಂಗಾಗ್ತಿದೆ? ಚುನಾವಣೆ ಕೆಲಸ ಮಾಡ್ಬೇಕಾಗಿತ್ತು. ಅಲ್ಲ, ಇಲ್ಲಿ ಕೂತ್ಕೊಂಡ್ರೆ ಡಿಸ್ಟರ್ಬ್ ಆಗುತ್ತಂತ, ಮಾತಾಡಿದ್ರೆ ಡಿಸ್ಟರ್ಬ್ ಆಗುತ್ತಾ, ಕೂತ್ಕೊಂಡ್ರೆ ಡಿಸ್ಟರ್ಬ್ ಆಗುತ್ತಂತ? ಡಿಸ್ಟರ್ಬ್ ಆಗ್ತಾ ಇದೆ. ಸರಿ, ಕೂತ್ಕೊಳ್ಳಿ. ಮಾತಾಡಿದ್ರೆ ಆಯ್ತು, ಒಳಗಡೆ ಮಾತಾಡೋಣ. ಇಲ್ಲಿ ಕೂತ್ಕೊಳ್ಳಿ. ಸ್ವಲ್ಪ ಮಾಹಿತಿ ಕೊಟ್ಟಿಲ್ಲ, ಒಂದು ಸ್ವಲ್ಪ ಮಾತಾಡೋದು ಬೇಡ ಅಂತ ಕೂತ್ಕೊಳ್ಳಿ, ಮೌನವಾಗಿ ಕೂತ್ಕೊಳ್ಳೋಣ. ಬಗೆ ಹಿಡಿಯ ಯಾಕೆ ನಾವೇನು ತೊಂದರೆ ಮಾಡಿಲ್ಲ ತಾನೇ ಬಂದೋಗೋರಿಗೆ. ನಾವೆಲ್ಲ ನೆರಳಲ್ಲಿ ನಿಂತ್ಕೋಬೇಕು, ಕೂತ್ಕೊಂಡಿದ್ದೀವಿ. ಬೇಕಾದ್ರೆ ಭಜನೆ ಮಾಡ್ಬೋದು, ನಾನು ಕೇಳ್ಕೊಂಡು ಬನ್ನಿ. ಏನು ಅದು ಒಳ್ಳೇದೇ. ಕದ್ದಾಗುತ್ತಾ? ಚುನಾವಣೆ ನಡೆಸ್ತಾ ಇರೋಲ್ಲ, ಚುನಾವಣೆ ನಡೆಸೋದಕ್ಕೆ ಅವ್ರೇನೋ ಲೆಕ್ಕಪತ್ರ ಬರ್ಕೋಬೇಕು. ಅವ್ರು ಕೊಡುವಂಥ ಲೆಕ್ಕಪತ್ರ ಬರ್ಕೊಂಡ್ರೆ ಅಷ್ಟೇ ಸಾಕು. ಚುನಾವಣೆಗಳು ಶಾಂತಿಯುತವಾಗಿ ನಡೀತವೆ ಅಂತ ಬರೀ ಅಂಕಿ ಸಂಖ್ಯೆಯಲ್ಲಿ ಲೆಕ್ಕಪತ್ರದಲ್ಲಿ ಪೇಪರಲ್ಲಿದ್ದರೆ ಸಾಕು, ನಿಜವಾಗಿ ನಡೀಬೇಕಾಗಿಲ್ಲ. ಅಧಿಕಾರಿಗಳು ಅದೇ ರೀತಿ ಭಾವಿಸ್ಕೊಂಡಿದ್ದಾರೆ. ಹಂಗೆ ರೆಕಾರ್ಡಲ್ಲಿದೆ ನೋಡ್ಕೊಳ್ಳಿಂತ ಇನ್ನೊಬ್ಬ ತಹಸೀಲ್ದಾರ್ ಹೇಳ್ತಿದ್ದ ಅಲ್ಲಿ ಕೇಳ್ತಿಲ್ಲ. ಯಾರು ಒಂದೆರಡು ಫೋಟೋ ತೆಗಿರಪ್ಪ ನಮ್ದು. ಫೋಟೋ ತೆಗೀರಿ ಆ ಕಡೆಯಿಂದ ಈ ಕಡೆಯಿಂದ. ಲೈವ್ ಅಂತೂ ಆಗ್ತಾ ಇದೆ ನಮ್ದೇನು, ಅದೇನು ಸಮಸ್ಯೆ ಇಲ್ಲ. ಹಾಗಾಗಿ ಹೊರಗಡೆ ಒಂದು ಗೇಟ್ ಹಾಕ್ಸಿದ್ರೆ ಬೇಕಾದ್ರೆ ಹೊರಗಡೆ ಸುತ್ಕೊಳ್ತೀವಿ. ಹಾಗೆ ಕೇಳಿ ನಮ್ಮ ಕಡೆಯಿಂದ. ಅವರು ಮಾಹಿತಿ ಕೇಳಿದ್ರಲ್ಲ, ಯಾವ ಕೊಡ್ತಿರತ್ತೆ ಸರ್ ಅಂತ ಕೇಳಿದ್ರು. ಒಂದು ಕೇಳಿ ಸರ್, ನೀವು ಅದೊಂದು ಮಾಹಿತಿ ಕೇಳಿದ್ವಿ, ಅದು ಸ್ವಲ್ಪ ಕೊಟ್ಟರೆ ನಮ್ಗೆ ಅನುಕೂಲ ಆಗುತ್ತೆ. ಕೊಡ್ತಾರ ಅಂತ ಇದು ಹುಚ್ಚಪ್ಪ ಹೊರಡೆ ಹೋಗ್ಬಿಟ್ಟು ಏನು ನಮಗೆ ಮಾಹಿತಿ, ಅದು ನಿನ್ನೆದು ಮೊನ್ನೆದು ಏನೇನು ಕೇಸ್ ಆಗಿದೆ ಅದೆಲ್ಲ ಮಾಹಿತಿ ಕೊಡಿ ಸರ್ ಅಂತ ಕೇಳಿ ಹೋಗಿ. ಕ್ಯಾಂಡಿಡೇಟ್ ಹೋಗ್ಬೋದು. ನೀ ಬಿಡ್ರಪ್ಪ, ನೀ ಬರಪ್ಪ. ಕ್ಯಾಂಡಿಡೇಟ್ ಬಿಡ್ರಪ್ಪ, ಅದಾಗ್ಬೇಡಿ. ಅಲ್ಲ, ಕ್ಯಾಂಡಿಡೇಟ್ ಒಳಗಡೆ ಹೋಗ್ಬಾರ್ದು ಅಂತ ನೋಡೋಣ. ಅದು ಲೈವ್ ಆಗ್ತಾ ಇದೆಯಲ್ಲ, ಏನೋ ತಡಿಪ್ಪ ನೀನು ಅಂದರೆ ಸಡನ್ಲಾಗಿ ಹೋಗೋಕ್ಕಾಗಲ್ಲ ಅಂತ ನಾನು ಸಡನ್ಲಾಗಲ್ಲ ಇವ್ರು ಪೊಲೀಸರು ರಿಕ್ವೆಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ತಡ್ರಿ ಅವ್ರು ಕೇಳ್ಕೊಂಡು ಪರ್ಮಿಷನ್ ತೊಗೊಂಬರೋ ಮಟ್ಟ ನೀವು ಹೊರಗಡೆ ಇರೋ ಅಂತ ಹೇಳಿದ್ರು. ಆಯ್ತು ಸರ್, ನಾವು ಮತ್ತು ಅವ್ರ ಮನೆಗೂ ನಾನು ಸ್ಪಂದಿಸ್ತಾ ಇದ್ದೇನೆ, ಕೇಳ್ಕೊಂಬನ್ನಿ ಸರ್ ಅಂತ ನಿಂತು. ಸರ್ ಮುಗಿಲ್ ನಿಮ್ದು ಕಾಲ್ ಬರ್ತದೆ, ಕಾಲ್ ಡಿಸ್ಕನೆಕ್ಟ್ ಮಾಡಪ್ಪ. ಮಹೇಂದ್ರ ರೈತ ಸಂಘ ಇಲ್ಲಿ ಡಿಸ್ಕನೆಕ್ಟ್ ಮಾಡು. ನೀನು ಅದೇ ಲೈವ್ ಆಗೋ ಏನು ತಲೆ ಕೆಡಿಸ್ಕೊಬೇಡ. ಅವ್ರ ಮನೆಯವ್ರೇನಾದ್ರು ಒಂದು 2-3 ಸಲ ಮಾತಾಡ್ತಾರೆ. ನಿನ್ನೆ ಪಥಸಂಚಲನ ಹೋಗ್ತಾ ಇದ್ರು ಎಲ್ಲ ಅರೆ ಸೇನಾಪಡೆ, ಅದ್ರ ಜೊತೆಯಲ್ಲಿ ಒಂದಷ್ಟು ಇನ್ಸ್ಪೆಕ್ಟ್ರು,
DYSP, ಅಡಿಷನಲ್ SP ಇವರೆಲ್ಲ ಇದ್ರೇನೋ. ನಾನು ಅಂದ್ಕೊಂಡೆ ಬಹುಶಃ ಇವರೆಲ್ಲ ಈ ಥರ ಹೋಗ್ತಾ ಇರೋದು ನೋಡಿದ್ರೆ ಚುನಾವಣಾ ಅಕ್ರಮಗಳನ್ನು ತಡೆದು ಬಿಡ್ತಾರೆ, ಅದಕ್ಕೋಸ್ಕರ ಇವ್ರು ಬಂದಿರ್ಬೋದು ಅಂತ ನಾನು ಭಾವಿಸ್ಕೊಂಡಿದ್ದೆ. ವಿಡಿಯೋ ಮಾಡ್ತಾ ಇದ್ದೆ, ಹಾಗಾಗಿ ಹೊರಗಡೆ ಕಳಿಸಿದ್ರು ಪೊಲೀಸ್ ಮೂಲಕ. ಹೌದಾ? ಅಲ್ಲ ವಿಡಿಯೋ ಮಾಡ್ತಾರೆ, ನೀವು ಒಂದು ವಿಡಿಯೋ ನಿಲ್ಸ್ಬಿಟ್ಟು ಅಲ್ಲೇ ಇರ್ಬೇಕು, ಆಮೇಲೆ ಕ್ಯಾಂಡಿಡೇಟ್ ಹೊಡೆದಾಕ್ಬಿಟ್ರೆ ಅಲ್ಲಿ ವಿಡಿಯೋ ಇರುತ್ತೆ, ನೀವು ಆಫ್ ಮಾಡ್ಕೊಂಡು ಅಲ್ಲೇ ಇರ್ರಿ ಸರ್. ನಮಗೆ ಗೊತ್ತಾಗಲ್ಲ, ನೀವು ಆಫ್ ಮಾಡ್ಕೊಂಡು ಅಲ್ಲೇ ಇರ್ಬೋದು. ವಿಡಿಯೋ ಆಫ್ ಮಾಡ್ಕೊಂಡು ಅಲ್ಲಿ ಒಳಗಡೆ ಹೋಗಿ. ಇರ್ಲಿ ಜನಗಳಿಗೆ ಗೊತ್ತಾಗಬೇಕು ಇದರ ಕಡೆದಾಗಿ. ಗೊತ್ತಾ ಕ್ಯಾಂಡಿಡೇಟ್ ಆಚೆ ಬಂದಾಗ ಗೊತ್ತಾಗ್ತದೆ. ನಾನು ಹಂಗೆ ಅನ್ಕೊಂಡಿದ್ದೆ ಸರ್, ಸುಮಾರು ತಡೆದು ಬಿಡ್ತಾರೆ ಒಂದು 200-300 ಜನ ಒಳ್ಳೆ ಇದು ಈ ಪ್ಯಾರಾಮಿಲಿಟರಿ ಫೋರ್ಸು ಸೇನಾ ಪಡೆದವ್ರು ಡ್ರೆಸ್ ಹಾಕೊಂಡು ಹೋಗ್ತಾ ಇದ್ರು ಕೆಲವು ಇದು ಮಾಡಿಕೊಂಡು. ನಾನು ಅಂದ್ಕೊಂಡೆ ಇದು ಬಹುಶಃ ಚುನಾವಣೆನ ಒಳ್ಳೆ ರೀತಿಯಲ್ಲಿ ನಡೆಸ್ತೀವಿ ಶಾಂತಿಯುತವಾಗಿ ಅಂತಿದ್ದ ಜೊತೆಗೆ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ಸು, ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆಗಳನ್ನು ನಡೆಸೋದಕ್ಕೆ ಇವರು ಬಂದವರೇ ಅಂತ ನಾನು ಭಾವಿಸ್ಕೊಂಡಿದ್ದೆ. ಬಟ್ ಆದರೆ ಇವತ್ತು ನೋಡಿದ್ರೆ ಅವ್ರು ಯಾರೂ ಇಲ್ಲ, ಯೂನಿಫಾರ್ಮ್ ಹಾಕೊಂಡಿದ್ರು. ಇಲ್ಲೊಂದು ಜನ ಪಾಪ ಪೊಲೀಸರು ರಿಸರ್ವ್ ಪೊಲೀಸರು ಇವರಿದ್ದಾರೆ. ಉಳಿಕೆಯವರೆಲ್ಲ ಇನ್ಸ್ಪೆಕ್ಟರ್ಗಳು DYSPಗಳೆಲ್ಲ ಪಾಪ ಅಲ್ಲಿರ್ಬೋದು, ಯಾರು ಮಿನಿಸ್ಟರ್ ಬಂದವರೆಲ್ಲ ಮಿನಿಸ್ಟ್ರಿ ವೇತನದಲ್ಲಿ ಅಲ್ಲಿದ್ದರೆ ಅವ್ರಿಗೆ ಪ್ರೊಟೆಕ್ಷನ್ ಕೊಡ್ತಾ ಇದ್ದಾರೆ. ನೆಟ್ ಗಿಟ್ಗಳಪ್ಪ ಒಂದೇ ತರಕ್ಕೆ ಇಟ್ಕೋಬೇಕು ಮೊದಲಿಂದ ಕೊನೆ ತನಕ. ಫಿನಿಶ್ ಮಾಡಿ ಎಂಡ್ ಮಾಡಿ ಇನ್ನೊಂದ್ಸಲ ಮಾಡಿ. ಹೆಂಗಿರುತ್ತೋ ಹಂಗೆ ಇಟ್ಕೋಬೇಕು, ಮಧ್ಯ ತಿರುಗಿಸ್ಬಾರ್ದು, ಮತ್ತೆ ಅದು ನೋಡೋರಿಗೆ ಉಲ್ಟಾ ಆಗುತ್ತೆ. ಇಲ್ಲಾಂದ್ರೆ ಸ್ಟಾರ್ಟಿಂಗ್ ಇಂದ ಹಿಂಗೆ ಹಿಡಿಬೇಕು, ಇಲ್ಲಾಂದ್ರೆ ಹಿಂಗೆ ಹಿಡಿಬೇಕು. ಮತ್ತೆ ಹಾಕಿ ಊಟ ಏನಾದ್ರು ಎಲ್ಲಿಗೆ ಬರುತ್ತಪ್ಪ ಊಟ ಎಲ್ಲಿಗೆ ತರಿಸ್ಕೋಬೇಕಾಗುತ್ತೆ. ಇಲ್ಲಿ ಆರಾಮಾಗಿ ನೀರು ಗೀರು ಇರುತ್ತೆ, ಏನು ಸಮಸ್ಯೆ ಇಲ್ಲ. ಇಷ್ಟನ್ನು ಲಿಂಕ್ ಕಳಗಿಸ್ಬೇಕು, ಲಿಂಕ್ ಕಳಗಿಸಿ ಕ್ರಮ ತೆಗಿ. ಅದು ದಯಮಾಡಿ ಪಾರ್ಟಿಯಿಂದ ದಯಮಾಡಿ ಲಿಂಕ್ ಕಳಿಸಿದ್ದೀನಿ ಬಿಡಿ, ಅದು ಇದೆ. ಅಣ್ಣ ಹಾಗೆ ನೆಟ್ಗೆ ಇಡಿ, ಏನಿಲ್ಲ, ಎಷ್ಟು ಚೆನ್ನಾಗಿ ಕಾಣ್ತಾರೆ ಎಷ್ಟು ಚೆನ್ನಾಗಿ ಕಾಣ್ತಾ ಇರಲಿ. ಹಂಗೂ ಬೇಕಾದ್ರೆ ಎಲ್ಲ ಕೂತಿರೋದು ಒಂದು ಸಲ ಹಿಡಿದ್ಬಿಟ್ಟು ಗೊತ್ತಾಗುತ್ತೆ, ಹಂಗೆ ಹಿಡ್ಕೊಂಡ್ಬಂದ್ರೆ ಅಲ್ಲಿ ರವಿತಾ ಆಮೇಲೆ ಅಡ್ಡಾಡ ತಿರ್ಸ್ಬಾರ್ದು. ಇದನ್ನು ಹೊತ್ಬೇಕು. ಸ್ಟಾರ್ಟ್ ಲೈವ್ ಅಂತಿದೆಯಲ್ಲ, ಅದು ಹೊತ್ತರೆ ಲೈವ್ ಆಗೋದು ಶುರು ಆಗುತ್ತೆ. ಸ್ಟಾರ್ಟ್ ಲೈವ್ ಅಂತಿದೆ. ಒಂದು 2,000 ಸೇರಿರ್ಬೋದು ಗೌಡ್ರ. ಸೇರಿದ್ದಾರೆ ಒಂದು ಇಲ್ಲೇ ಓದೋರೆ ಲೆಕ್ಕಾಚಾರ ಮಾಡಿದ್ರೆ ಒಂದು 10,000 ಆಗಿದೆ. ಇಲ್ಲಿ ಹೋಯ್ತಾ ಇದ್ದಾರೆ, ಇನ್ನೂ ಬರೋರು ಇದ್ದಾರೆ. ಆಮೇಲೆ ಆ ಕಡೆಯಿಂದ ನೋಡ್ಕೊಬಂದಿದ್ದೆ ಒಂದು 10,000 ಜನ ನೋಡ್ಕೊಬಂದಿದ್ದು ಬರ್ತಾನೆ. ಇಲ್ಲಿ ಬಂದಿತ್ತು ಅಲ್ಲಿ ಬಂದಿದ್ದಲ್ಲ ನೋಡಿದ್ದು, ನಾವು ನೋಡಿದ್ವಿ. ಬೇರೆ ಬೇರೆ ಮಾರ್ಗಗಳಿಂದ ಬಂದವರೆಲ್ಲ ಇದ್ದಾರೆ. 30,000-40,000 ಜನ ಸೇರಿಸಿ 10,000 ಜನ ಅಂದ್ರೂ 500 ರೂಪಾಯಿ ಅಂದ್ರೆ ಎಷ್ಟಾಗ್ತದೆ? 10,000-500 ಅಂದರೆ ಬರೀ ಬಂದಿದ್ದು ಇವತ್ತಿಗೆ 50 ಲಕ್ಷ ಆಯಿತು. 50 ಲಕ್ಷ ಆಯ್ತು. ಅವ್ರು ಕರ್ಕೊಂಡ್ಬಂದ್ರೆ ವಾಹನಕ್ಕೂ ಬಹುತೇಕ ಅದರಲ್ಲಿ ಒಂದು 1/4 ಭಾಗ ಬರುತ್ತೆ. ಬಂಧುಗಳೇ, ನಾವಿವತ್ತು ಇಲ್ಲಿ ಕೂತಿದ್ದೀವಿ, ಬೇರೆ ನಮಗೆ ಮಾರ್ಗಗಳಿಲ್ಲ. ಯಾಕೆಂದರೆ ನಾವೇನಾದರೂ ದೊಡ್ಡದಾಗಿ ಗಲಭೆ ಎಬ್ಬಿಸಿದ್ರು ಅಂತ ಅಂದ್ಬಿಟ್ಟು ನಾವೇನೋ ಜೋರಾಗಿ ಮಾತಾಡಿದ್ರೆ ಇಲ್ಲ ಹೀಗೆ ಮಾಡಬೇಕು ಅಂತ ಹೇಳಿದ್ರೆ ಪೊಲೀಸರ ಹತ್ರ 353 ಸೆಕ್ಷನ್ ಅಸ್ತ್ರ ಇದೆ. ಅವರು ನಮ್ಮನ್ನು ಇವರು ಎಲ್ಲ ಚುನಾವಣೆನೇ ತಡೆದುಬಿಟ್ರು, ಅಥವಾ ಅಧಿಕಾರಿಗಳನ್ನು ಕೆಲಸದಿಂದ ಕರ್ತವ್ಯದಿಂದ ವಿಮುಖಗೊಳಿಸಿ ಇವರು ಕರ್ತವ್ಯ ಗಡ್ಡಿಪಡಿಸಿದ್ರು ಅಂತೇಳಿ ನಮ್ಮೆಲ್ಲ ಮೊಕದ್ದಮೆ ದಾಖಲಿಸ್ಬೋದು. ಸೊ ಹಾಗಾಗಿ ಬೇರೆ ಮಾರ್ಗಗಳಿಲ್ಲ ನಮಗೆ. ನಾವೆಲ್ಲ ಗಾಂಧಿ ಮಾರ್ಗದಲ್ಲಿ ರಾಜಕಾರಣ ಮಾಡಬೇಕು, ಹೋರಾಟಗಳನ್ನ ಮಾಡಬೇಕು ಅಂತ ಇರುವಂಥವ್ರು. ಹಾಗಾಗಿ ಬೇರೆ ಮಾರ್ಗಗಳಿಲ್ಲ. ನಮಗಿರುವಂಥದ್ದು ಇಲ್ಲಿ RO ಏನಿದ್ದಾರೆ, RO ಚುನಾವಣೆ ನಡೆಸಿದ್ದಕ್ಕೆ ನೀವಿರುವಂಥವ್ರು, ಇಲ್ಲಿ ನಡೆಯುವಂಥ ಅಕ್ರಮಗಳು, ವ್ಯವಸ್ಥೆ ಇತ್ಯಾದಿಗಳೆಲ್ಲವನ್ನು ನೀವು ನೋಡ್ಕೊಳ್ಬೇಕು ಅಂತ ಅನ್ನೋಂಥ ಕಾರಣಕ್ಕೆ ನಿಮ್ಮನ್ನು ಚುನಾವಣಾಧಿಕಾರಿಗಳನ್ನು ನೇಮಕ ಮಾಡಿದ್ದಾರೆ ಅಂತ ಅನ್ನುವಂಥದ್ದು ನಮಗಿರೋದ್ರಿಂದ ನಾವು ಅವರನ್ನು ಕೇಳೋದಕ್ಕೆ ನಾವು ಬಂದಿದ್ದೀವಿ. ಕುವೆಂಪು ಅವರು ನನ್ನ ಮನೆ ಆಗಾಗ ಬರ್ತಾ ಇರ್ತದೆ. ಕುವೆಂಪು ಅವರು ಒಂದು ಮಾತು ಹೇಳ್ತಾರೆ, ಇವತ್ತು ನಡೀತಾ ಇರುವಂಥ ಅನೀತಿಯುತವಾದಂಥ ಚುನಾವಣೆಗಳನ್ನು ಶ್ರಮ ಬಿದ್ದಾದರೂ ಸರಿ, ಕ್ರಾಂತಿಯನ್ನು ಮಾಡಿಯಾದರೂ ಸರಿ, ಇದನ್ನು ಬದಲಿಸಲಿಲ್ಲ ಅಂತ ಅಂದರೆ ಯಾವುದೇ ಕಾರಣಕ್ಕೂ ಪ್ರಜಾಪ್ರಭುತ್ವ ಉಳಿಯುವುದಿಲ್ಲ,
ಮತ್ತು ಈ ದೇಶ ಉಳಿದಿಲ್ಲ ಅನ್ನುವಂಥ ಮಾತನಾಡ್ತಾರೆ. ಹಾಗಾಗಿ ನಾವು ರಕ್ತ ಕ್ರಾಂತಿಯನ್ನು ಮಾಡೋದಕ್ಕೆ ಸಿದ್ಧ ಇಲ್ಲ. ಆದರೆ ಯಾಕೆಂದರೆ ಎಲ್ಲರೂ ಬದುಕಬೇಕು. ತಪ್ಪು ಮಾಡ್ತಾ ಇರುವಂಥವ್ರು ತಪ್ಪುಗಳನ್ನು ತಿದ್ದುಕೊಳ್ಬೇಕು. ಭ್ರಷ್ಟಾಚಾರ ಮಾಡ್ತಾ ಇರುವಂಥವ್ರು ಭ್ರಷ್ಟಾಚಾರದಿಂದ ತಮ್ಮ ಮನೆಗಳು ಹೇಗೆ ಹಾಳಾಗ್ತವೆ, ಅವ್ರ ಮಕ್ಕಳುಗಳೇನು ಯಾವ ರೀತಿ ಹಾಳಾಗ್ತಾರೆ, ಕುಟುಂಬಗಳು ಯಾವ ರೀತಿಯಲ್ಲಿ ಹಾಳಾಗ್ತವೆ ಅಂತ ಅನ್ನುವಂಥದ್ದನ್ನೆಲ್ಲ ಗೊತ್ತು ಮಾಡಿಕೊಂಡು ಅವ್ರು ಬಿಡಬೇಕು. ಮತ್ತು ಕಡೆಯದಾಗಿ ಜನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದೆಲ್ಲವನ್ನು ಅರ್ಥ ಮಾಡಿಕೊಂಡು ಪ್ರಾಮಾಣಿಕರಿಗೆ ಮತ ಹಾಕುವಂಥದ್ದೊಂದು ಸ್ಥಿತಿ ನಿರ್ಮಾಣ ಮಾಡಬೇಕು. ಇದಕ್ಕೆ ನಮ್ಮಂಥವ್ರು ಆಗಾಗ ಕೇಳ್ತಾ ಹೋಗ್ಬೇಕಾಗುತ್ತೆ. ಆಗ್ತಾ ಇರುವಂಥ ಅನ್ಯಾಯಗಳನ್ನು ಜನಗಳ ಮುಂದೆ ಹಿಡಿತಾ ಹೋಗ್ಬೇಕಾಗುತ್ತೆ. ಇವತ್ತು ಬಹುತೇಕ ಮಾಧ್ಯಮಗಳಿಗೆ ಅಲ್ಲಿರ್ತವೆ. ಹಾಗಾಗಿ ನಾವು ಸರ್ ಅವರು ಚುನಾವಣಾಧಿಕಾರಿಗಳು ಎಷ್ಟು ಸೀಜ್ ಮಾಡಿದಾರ, ಎಷ್ಟು ಇದು ಮಾಡಿದಾರ, ನೂರಾರು ವೆಹಿಕಲ್ ಅಲ್ಲಿ ಸಾವಿರಾರು ಜನ ಹೋಗ್ತಾ ಇದ್ರು ಸರ್. ನೂರಾರು ವೆಹಿಕಲ್ ಸೀಜ್ ಮಾಡ್ತಾರೆ. ಚುನಾವಣಾಧಿಕಾರಿ ಒಬ್ಬ ಅಧಿಕಾರಿ ಹೇಳ್ತಾರೆ, ಚುನಾವಣಾಧಿಕಾರಿ ನಮ್ದು ವಿಡಿಯೋ ಮಾಡೋದು ಪಕ್ಷದ ಬಿಜೆಪಿ ಎಷ್ಟು ಪಟಗಳು ಕಟ್ಕೊಂಡು ಹೋದ್ರು, ಎಷ್ಟಾರು ಕಾಂಗ್ರೆಸ್ನ ಕಟ್ಕೊಂಡು ಹೋದ್ರು, ಏನು ವೆಹಿಕಲ್ ಪರ್ಮಿಷನ್ ನಂಬರ್ ಇಲ್ಲಂಗಿಲ್ಲ ಅಂತ ಹೇಳಿದ್ರು. ಅದನ್ನ ಅವರು ಸೀಜ್ ಮಾಡೋ ಹಾಕ್ತಾ ಇರಲಿಲ್ಲ. ಚುನಾವಣಾಧಿಕಾರಿ ಗಮನಕ್ಕೆ ತಂದೆ ಯಾವುದೇ ಮೀಟಿಂಗ್ ನಡೀತಾ ಇಲ್ಲ ಸರ್. RO ಮತ್ತು ಅಸಿಸ್ಟೆಂಟ್ RO ಇಬ್ಬರೇ ಇದ್ದಾರೆ. ಯಾವುದೇ ಚುನಾವಣೆ ಮೀಟಿಂಗ್ ಇದೆ ಅವ್ರಿಗೆ ಇರ್ಬೋದು ಸರ್, ಒಳಗಡೆ ಇರ್ಬೋದು. ಮತ್ತೆ ಬೇರೆ ಯಾವ ಅಧಿಕಾರಿಗಳು ಇಲ್ಲ. ಏನಾದ್ರು ಮೀಟಿಂಗ್ ಇರುತ್ತೆ, ನಾವು ಅದನ್ನ ಕಂಡೀಷನ್ ಮಾಡಕ್ಕೆ ನಮ್ಗೆ ಆಗಲ್ಲ ಸರ್. ಹೌದೇನ್ರಿ ಆಕಾಶ್ ಅವರೇ? ಆದ್ರೆ ಮೀಟಿಂಗ್ ಡಿಸ್ಟರ್ಬ್ ಆಗ್ತದೆ, ಏನಾಗ್ತದೆ ಅಂತ ಹೇಳಿ ನೀವು ಚುನಾವಣೆ ಗೇಟಿಂದ ಹೊರಗಡೆ ಹೋಗಿ ಅಂತ ಹೇಳ್ತಾರೆ. ನೀವು ಇಲ್ಲಿ ಮೇಲೆ ಕ್ರಮ ತಗೊಂಡಿದ್ರಲ್ಲ, ಏನು ತಗೊಂಡಿದ್ರಿ, ಇಷ್ಟೊತ್ತರ ಏನು ತಗೊಂಡಿದ್ರಿ? ನೀವು ಇಷ್ಟು ಸಲ ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಅಬ್ಸರ್ವರ್ ಮಾಡಿದ್ದೀವಿ, ಅವ್ರಿಗೆ ಮಾಡಿದ್ದೀವಿ. ನಿಮ್ಮ ಚುನಾವಣಾ ಪೊಲೀಸರು ಈ ಥರ ವಿಡಿಯೋ ಮಾಡ್ಬೇಡ ಅಂತ ಸುಮ್ಮನೆ ಮಾಡಿ ಅಂತ ಹೇಳ್ತಾರೆ. ನಾವೆಲ್ಲ ರಿಪೋರ್ಟ್ ತೊಗೊಂಡು ಕಳಿಸ್ತಾರಂತೆ. ಚುನಾವಣಾ ಆಯೋಗದ ಪ್ರಕಾರ ರೂಲ್ಸ್ ಪ್ರಕಾರ ಮಾಡ್ಬೇಕು, ನಿಮ್ಮ ಪ್ರಕಾರ ಮಾಡ್ಬೇಕು. ನಮ್ಮ ಪ್ರಕಾರ ಏನು ಬೇಡ ಸರ್. ಚುನಾವಣಾ ಆಯೋಗ ರೂಲ್ಸ್ ಏನಿದೆ, ಟರ್ಮ್ ಆಫ್ ಕಂಡೀಷನ್, ಅದು ಪ್ರಕಾರ ಮಾಡಿ ಅಂತ ಹೇಳಿದ್ವಿ. ಅವ್ರು ಹೇಳ್ತವ್ರೆ ನಿಮ್ಗೆ ಇವಾಗ ಕೊಡೋಕ್ಕಾಗಲ್ಲ, ನಮ್ಗೆ ಗೊತ್ತಿದೆ ನಡೀರಿ ಅಂತ ಹೇಳ್ತವ್ರೆ. ಇವ್ರು ಹೊರಗೆ ಕಳ್ಸಪ್ಪ ಅಂತ ಹೇಳ್ತವ್ರೆ. ಅವ್ರಿಗೆ ಅಲ್ಲಿ ಒಳಗಡೆ ಇರೋದು ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಮೀಟಿಂಗ್ ಏನು ನನ್ನ ಕಣ್ಣಿಗೆ ಕಾಣಿಸ್ತದ ಮೀಟಿಂಗ್ ಏನು ನಡೆದು ಅಷ್ಟು RO ಮತ್ತು ಅಸಿಸ್ಟೆಂಟ್ RO ಇಬ್ಬರೇ ಇದ್ದಾರೆ. ಮತ್ತು ಸಂಬಂಧಪಟ್ಟ ಚುನಾವಣೆ ಇದು ಕರ್ತವ್ಯ ನಿರ್ವಹಿಸ್ತಿರೋದು ಅಧಿಕಾರಿಗಳು ಇದ್ದಾರೆ. ಸುಮ್ಮನೆ ಮೀಟಿಂಗ್ ಇದೆ ಅಂತ ಹೇಳ್ತಾರೆ. ಬಟ್ ನಮ್ಗೆ ಗೊತ್ತಾಗ್ತಿಲ್ಲ ಹೊರಗಡೆಯಿಂದ. ಅಲ್ಲಿ ಹೋಗ್ತಿರೋ ಸಿಚುವೇಶನ್ ನೋಡಿದ್ವಿ ನಾವು. ಸುಮ್ಮನೆ ನಾವು ಶಾಂತ ರೀತಿಯಿಂದ ಹೊರಗಡೆ ಕುಂತ್ಕೊಂಡಿದ್ವಿ ಸರ್. ನಾವು ಕುಂದ್ರಕ್ಕೆ ನೀವು ಇನ್ನೊಂದು ಅರ್ಧ ತಾಸಲ್ಲಿ ಇನ್ನೊಂದು ತಾಸು ತಗೊಳ್ಳಿ, ನಮ್ಮ ರಿಪೋರ್ಟ್ ಕೊಡಿ. ಇಲ್ಲಿವರೆಗೆ ಏನು ಕ್ರಮ ತೊಗೊಂಡಿದ್ದೀರಾ, ಮುಂದೆ ಏನು ಕ್ರಮ ತೊಗೊತೀರಾ, ಎಷ್ಟು ಸೀಸ್ ಮಾಡಿದರೆ, ಎಷ್ಟು ಯಾರಿಗೆ ಎಷ್ಟು ಜನ ಬಂದಿದ್ದಾರೆ, ಅವ್ರು ಏನು ಪರ್ಮಿಷನ್ ತೊಗೊಂಡಿದ್ದಾರೆ, ಏನು ಪರ್ಮಿಷನ್ ತೊಗೊಂಡಿಲ್ಲ, ಎಲ್ಲ ನಮಗೆ ಮಾಹಿತಿ ಕೊಡಿ. ಅಂದರೆ ಅದು ಇವಾಗ ಕೊಡಕ್ಕೆ ಬರೋಲ್ಲ, ನಾನು ನೈಟ್ ತಿಳಿಸ್ತೀನಿ. ನೈಟ್ ಯಾವ ಥರ ತಿಳಿಸ್ತಾರೆ ಸರ್? ಆನ್ಲೈನಲ್ಲಿ ನಮ್ಮ ಫೋನಲ್ಲಿ ತಿಳಿಸ್ತಾರ, ಏನು ಮೀಡಿಯಾದಲ್ಲಿ ಪತ್ರಿಕೆ ಹೊರಡಿಸ್ತಾರ, ಅಥವಾ ಮೀಡಿಯಾದವ್ರ ಜೊತೆಗೆ ಪ್ರೆಸ್ ಮೀಟ್ ಮಾಡಿ ತಿಳಿಸ್ತಾರ, ಅಥವಾ ನಮಗೆ ಕರೆಸಿಬಿಟ್ಟು ಗುಪ್ತವಾಗಿ ಏನಾದ್ರು ತಿಳಿಸ್ತಾರೆ? ಏನಾದರೂ ನಮಗೆ ಇದು ಚುನಾವಣಾ ಆಯೋಗದ ರೂಲ್ಸೇ ಫಾಲೋಅಪ್ ಆಗ್ತಾ ಇಲ್ಲ. ಅದನ್ನು ನಾವು ಅಭ್ಯರ್ಥಿ KSR ಪಾರ್ಟಿಯಿಂದ ಅಭ್ಯರ್ಥಿ ಸರ್. ನಾನು ಚುನಾವಣಾ ಪ್ರಚಾರದಲ್ಲಿ ಬಿಜಿ ಇರಬೇಕಾಯ್ತು, ಜನರಿಗೆ ಮನವರಿಕೆ ಮಾಡಬೇಕಾಯ್ತು. ಅದರಲ್ಲಿ ನಾನು ಚುನಾವಣೆ ನೇರವಾಗಿ ತಹಸೀಲ್ದಾರ್ ಶಾಂತ ರೀತಿಯನ್ನು ಬಂದು ನಮ್ಮ ಎಲ್ಲ ಕಾರ್ಯಕರ್ತರ ಜೊತೆಗೆ ನಾವು ನಮ್ಮ ರಾಜ್ಯಾಧ್ಯಕ್ಷರು, ನಮ್ಮ ರಾಜ್ಯ ಉಪಾಧ್ಯಕ್ಷರು ಎಲ್ಲರ ಜೊತೆಗೆ ಬಂದು ಕುತ್ಕೊಂಡಿದ್ದೀವಿ ಸರ್. ನಾವು ಸಾರ್ವಜನಿಕ ಏನು ತೊಂದರೆ ಮಾಡ್ತಿಲ್ಲ ಸರ್. ನಾವು ಗೇಟಿಂದ ಹೊರಗಡೆ ತಹಸೀಲ್ದಾರ್ ಆಫೀಸ್ ಗೇಟಿಂದ ಹೊರಗಡೆ ಕುಂತ್ಕೊಂಡಿದ್ದೀವಿ. ಆದರೂ ಇಲ್ಲಿವರು ಸ್ಪಂದನೆ ಮಾಡ್ತಾ ಇಲ್ಲ. ಏನಿಲ್ಲ. ಒಂದು ನಿಮಿಷ ಅಣ್ಣ, ಅವ್ರು ಯಾರು ಇವರೇ ಅಗಾಸಿ ಈಗ ಬಂದ್ರಲ್ಲ ಕ್ಯಾಂಡಿಡೇಟ್ ಅನ್ಸಿದ್ರಲ್ಲ, ಅವ್ರನ್ನ ಹೆಂಗಪ್ಪ ಬಿಟ್ರಿ ನೀವು? ಇಲ್ಲಿ ನೋಡಿ ಸರ್, ಈಗ ಜಸ್ಟ್ ಏನ್ ನಿಮ್ದು ಕ್ಯಾಂಡಿಡೇಟ್ ಏನ್ರಿ ನಿಮ್ದು ನಾಟಕ? ಯಾರೋ ಹೋದರು? ನಿಮ್ಗೆ ಹೆಂಗ್ ಗೊತ್ತು? MLC ಹೋಗ್ಬಿಡ್ಬೋದಾ? ನಿಮ್ಗೆ ಗೊತ್ತಾ? ಈ ಮನುಷ್ಯ ಕ್ಯಾಂಡಿಡೇಟ್ ಅಲ್ವಾ? ಕ್ಯಾಂಡಿಡೇಟ್ ಬಿಡ್ಲಿಲ್ವಲ್ಲ ನೀವು? ಕ್ಯಾಂಡಿಡೇಟ್ ಒಳಗಡೆ ಬಿಡ್ಲಿಲ್ವಲ್ಲ? ಎಲ್ಲರೂ ಬಿಟ್ರಿ ಆಕ್ಷೆ ಆಗಲ್ವಾ ನಿಮ್ಗೆ? ಕೇಳ್ತಾ ಬರ್ತೀವಿ ಅಂದ್ರೆ ಆಕ್ಷೆ ಆಗಲ್ವಾ ಈ ತರ ಕೆಲಸ ಮಾಡಕ್ಕೆ? ಇವ್ರು ಬಂದ ತಕ್ಷಣ ಬಿಟ್ಬಿಟ್ರಿ. ಏನಿದು ಅಧಿಕಾರದ ಗುಲಾಮ್ರ ನೀವು? ಸ್ವಲ್ಪ ನಾಚಿಕೆ ಇಟ್ಕೋಬೇಕು. ಏನಿಲ್ಲ ಅಂದ್ರೂ ಏನಂತ ನೋಡೋದು? ತಪ್ಪಾಡಿದ್ದನ್ನು ಹೇಳಿದ್ರೆ ಗುರಾಯಿಸೋದ? ಏನೊಬ್ರು ಒಬ್ಬನೇ ನಾವೆಲ್ಲರೂ ಹೋಗ್ತೇವೆ ಅಂತ ಹೇಳಿಲ್ವಲ್ಲ ಅವಾಗ್ಲೂ? ನಾವು ಇಬ್ಬರೇ ಹೋಗ್ತೇವೆ ಅಂತ ಒಬ್ರು ಒಳಗೆ ಹೋದ್ರೆ ಕಳ್ಸಿರಿ. ಮತ್ತೆ ಇವಾಗ 3 ಜನ ಹೆಂಗ್ ಬಿಟ್ರಿ? ಮೀಟಿಂಗ್ ಇಂದ ಸುಳ್ಳು ಹೇಳ್ತೀರಾ ನೀವು? ಸುಳ್ಳು ಹೇಳಿ ಅಧಿಕಾರ ಮಾಡ್ತೀರಾ? ಹೋಗಿದ್ಯಾರು ಸರ್? ಒಳಗಡೆ ಹೋಗಿದ್ದಾರೋ ಸರ್? ಹೋಗಿದ್ಯಾರು ಒಳಗಡೆ? ಅಕ್ಷಯ್ ಅವರೇ ಹೋಗಿದ್ದಾರು? ಹೆಸರು ಏನು ಸರ್ ಅವ್ರದ್ದು? ಹೆಸರು ಏನು ಸರ್? ಹೆಸರು ಏನು ಸರ್? MLC ಸರ್ ನಿಮ್ಗೆ ಹೆಸರು MLC ಅಂತ ಗೊತ್ತಿದ್ರೆ ಹೆಸರು ಗೊತ್ತಿಲ್ಲ. ಸುಮ್ಮನೆ ಹೆಸರು ಗೊತ್ತಿದೆ, MLC ಅಂತ ಗೊತ್ತಿದೆ, ಅವ್ರ ಹೆಸರು ಗೊತ್ತಿಲ್ಲ ಸರ್. ಬಿಳೆ ಬಟ್ಟೆ ಹಾಕೊಂಡು ತಕ್ಷಣ ಬಿಟ್ರು, ಅಥವಾ MLC ಅಂತ ಬಿಟ್ರು, ಅಥವಾ MLC ಹೆಸರು ಗೊತ್ತಿದೆ ಅಂತ ಹೇಳಕ್ ಬಿಟ್ರು, ಅಥವಾ ಯಾವ ಥರ ಏನಾರ ನಿಮಗೆ ಬೇರೆ ಏನಾರು ಮಾಹಿತಿ ಬಂದ ಪ್ರಕಾರ ಬಿಟ್ರು ಸರ್? ಇವಾಗ ನಾನು ಹೋಗ್ತಾ ಇದ್ದೆ ಸರ್, ನಿಮಗೆ
ಜಸ್ಟ್ ನಮ್ಮವ್ರನ್ನ ಹೋದವ್ರನ್ನ ಹೊರಗೆ ಕಳಿಸಿದ್ದೀರಾ? ಪರ್ಮಿಷನ್ ತಗೊಂಡ್ಬಂದು ಬಿಟ್ರಿ ಸರ್ ನೀವು. ಈಗ ತಡ್ರಿ ಸರ ನಾನು ಪರ್ಮಿಷನ್ ತಗೊಂಡ್ಬಂದು ಅವ್ರು ಬಿಡೋ ಅಂದಕ್ಕೆ ಬಿಟ್ರಿ. ನೀವು 2-3 ಜನ ಸುಮ್ಮನೆ ಹೋದ್ರಲ್ಲ ಸರ್. ನಾನು ಹೊರಗೆ ಬರ್ತಾ ಇದ್ದೆ, ನೀವು ಅವ್ರು ಯಾರು ಏನು ಎಂತಂದು ಕೇಳಲಾಗ ಪರ್ಮಿಷನ್ ಇಲ್ದಾಗ ಒಳಗೆ ಬಿಟ್ರಿ. ಇದು ಯಾವ ಅನ್ಯಾಯ ಸರ್ ಇದು? ನೀವೊಬ್ಬ ಗೌರ್ಮೆಂಟ್ ಅಧಿಕಾರಿ ಸರ್, ಕರ್ತವ್ಯ ನಿರ್ವಹಿಸ್ತಾರ ಅಧಿಕಾರಿ. ನಾವು ಎಲ್ಲರೂ ಹೋಗ್ತೇವೆ ಅಂತ ಹೇಳಿಲ್ಲ ಅವಾಗಲೇ. ನಾವೆಲ್ಲರೂ ಹೋಗ್ತೇವೆ ಅಂತ ಹೇಳಿಲ್ಲ. ನಾವು ದಾರಿ ಹಾಕಿದ್ದೇವೆ, ಗದ್ದ ಮಾಡಿದ್ವಿ ಸರ್. ಉಯ್ಯ ಅಂದ್ವಿ ಸರ್, ನಾವು ಗದ್ದ ಮಾಡಿದ್ವಿ. ತಪ್ಪು ಮಾಡ್ಬಿಟ್ಟು ಮತ್ತೆ ಅದು ಸಮರ್ಥನೆ ಮಾಡ್ಕೋಬಾರ್ದು. ನಾವ್ ಇಲ್ಲಿ ಕೂತಿದ್ವಲ್ಲ, ಒಳಗಡೆ ಹೋಗ್ಬಿಟ್ಟು ಕ್ಯಾಂಡಿಡೇಟ್ ಒಬ್ರು ನೀವು ಏನ್ ಹೇಳಿದ್ರಿ ಗೊತ್ತಾ? ಮೀಟಿಂಗ್ ನಡೀತಾ ಇದೆ ಅಂತ ಸುಳ್ಳು ಹೇಳ್ತಾ ಇದ್ದೀರಾ. ಸೇರ್ಸವ್ರೆ, ಅಲ್ಲಿ ಗಲಾಟೆ ಆಗ್ತದೆ. 10,000 ಜನ ಸೇರವ್ರೆ ಅಕ್ರಮವಾಗಿ. ಸರ್ ಇಲ್ಲಿ ನಾವು ಗಲಾಟೆ ಮಾಡೋ ಪರಿಸ್ಥಿತಿ ನೀವು ಹೋಗಿ ನೋಡೋಣ. ಆಯ್ತು ಸರ್, ಒಂದ್ಸಲ ಕ್ಯಾಂಡಿಡೇಟ್ ಉಪಾಧ್ಯಕ್ಷರು ಹೋಗ್ಬಿಟ್ಟು ಇವಾಗ ಏನು ಅಡ್ಡ ಆಗ್ತಾರೆ ನೋಡೋಣ. ನೀವು ಕ್ಯಾಂಡಿಡೇಟ್ ಕೇಳ್ಕೊಂಬನ್ನಿ. ನೀವು ಯಾರು ಕಾಣ ಅಂತಾರೆ? ನೀವು ಹೂಯಿ ಅಂತಿರ್ಕಲ್ಲ, ಹಿಂಗ್ ಮಾಡಿ ಕೆಲಸ ಮಾಡ್ಬೇಕು ನಾವು. ಇವಾಗ ಸರಿ, ಮತ್ತೆ ಆವಾಗಲೇ ಸರಿ ಹೋಗ್ಲಿಲ್ಲ ನೋಡ್ರಿ, ಆಗಲೇ ಸರ್ ನೋಡಿ, ಫಸ್ಟ್ ನೀವು ಈ ಮಾತು ಹೇಳಿ, ನೀವು ನಮಗೆ ಈ ಮಾತು ಹೇಳಬೇಕಾಗಿತ್ತು. ನೀವು ಹಂಗೆ ಒಳಗಡೆ ಬಿಟ್ಟು ನಾವು ಇಲ್ಲಿ ನಾವು ಸಂಘಟನೆ ನಿಂತಿರ್ತೀವಿ. ಇಲ್ಲಿ ಅವ್ರದೇ ಗಾಡಿ ಸರ್ ಅದು. ನಮ್ಮ ಅಧ್ಯಕ್ಷರು ಹೋಗಿ ಉಪಾಧ್ಯಕ್ಷರು ಹೋಗಿದ್ದಾರೆ ನೋಡಿ, ಅಲ್ಲೆಲ್ಲ ಗಾಡಿಗಳು ಹೋಗ್ತಾ ಇವೆ ಫ್ಲಾಗ್ ಹಾಕೊಂಡು. ಯಾರು ಆಫೀಸ್ ಮುಂದೆನೇ ಹೋಗ್ತಾರೆ, ಯಾರು ನೀವು ಸುಮ್ಮನೆ ಮಾಡ್ತಾ ಇರಲಿ, ನಾವೇನು ಅವ್ರನ್ನೇ ಮಾಡ್ತೇವೆ. ಕೇಳ್ತಾನೆ ಮನುಷ್ಯ. ಒಂದು ದೊಡ್ಡ ಬಾರಿ ನಾನು ತುಂಬ ಸ್ಟ್ರಿಕ್ಟ್ ಆಫೀಸರ್. ನಾನು ಸಿಕ್ಕಾಪಟ್ಟೆ ಪ್ರಜ್ಞಾವಂತಿಕೆಯಿಂದ ಕೆಲಸ ಮಾಡ್ತೀನಿ. ಅದು ಕಡೆಗೆ ನಾವು ಒಂದು ಸ್ವಲ್ಪ ಇದು ಮಾಡಿದ್ಮೇಲೆ ನಿಮ್ಮ ಸೇಫ್ಟಿಗಪ್ಪ ಅವ್ರಿಗೆ ನಡೀತದೆ, ನಮ್ಮ ಏನಾದರೆ ನೀವೇನು ಕಾಪಾಡಬೇಕಾಗಿಲ್ಲ ಅಂತ. ಬರ ಇಲ್ಲ ಸರ್. ನಿಮ್ಮ ಹೆಸರು ಯಾವ ಊರು? ಯಾರು? ಹುಚ್ಚಪ್ಪ ನಮ್ಮ ಅಭ್ಯರ್ಥಿ ರಾಘವಾಜಿ. ಯಾವ ಊರಂದ್ರೆ? ಯಾವ ಕಡೆ? ಕಾಗಿನೆಲೆ ಕಡೆ? ಅಲ್ಲೇ ಪಕ್ಕದಲ್ಲೇ ಇದೆ ಸರ್. ಸರ್ ಹೆಂಗಿದ್ದೀರಾ? ಆರಾಮ ಓದಿದ್ದೀನಿ. ಅದೇನೋ ಸ್ವಲ್ಪ ನಡೀತಾ ಇದೆ. ಇವತ್ತು ನೋಡಿ ಒಂದು 500 ಗಾಡಿಗಳು ಏನು ಫ್ಲಾಗ್ ಹಾಕೊಂಡು ಹೋಗ್ತಾ ಇವೆ. ಅವಕ್ಕೆ ಯಾವ ಕೇಸ್ ಬುಕ್ ಮಾಡಿಲ್ಲ ಅಂತ. ನೀವೇನು ಕಾಂಗ್ರೆಸ್ ಅವರು ನೀವು ಅದೇ ಥರ ಇಕ್ಕಿದ್ದೀರಾ? ನಮ್ಮ ಕೇಸ್ ಬುಕ್ ಮಾಡಬೇಡಿ, ಅವ್ರ ಕೇಸ್ ಬುಕ್ ಮಾಡಬೇಡಿ. ಎಲ್ಲಿ ಬಂದು ನೀವೇನು ನಾವು ತಡೆದಿದ್ದೀವಿ ನೋಡಿ. ಇಟ್ಕೊಂಡ್ರು ನೋವು ಹೋಗ್ತಾ ಇವೆ ಗಾಡಿಗಳು. ನಿಮ್ಮ ಗಾಡಿ ನಿಮಗೆ ಸ್ವಲ್ಪ
ನಮ್ಗೂ ಮಾಡಿದ್ದಾರೆ, ಅವ್ರಿಗೂ ಮಾಡ್ಬೇಕು ಅಂದ್ರೆ ತಿಳಿಸಿ. ನನಗೆ ನೀವು ಯಾರು ನಾನು ಯಾರು ಅಂತ ಚೆನ್ನಾಗಿ ಗೊತ್ತಿಲ್ಲ. ಗೊತ್ತಿಲ್ಲ, ನಾನು ಅದಕ್ಕೆ ಕೇಳ್ತಾ ಇದ್ದೀನಿ. ನಂಬರ್ ಹಿಡಿದು ಗಾಡಿ ಸೀಸ್ ಮಾಡಿ ನಿನ್ನೆ ನಿಲ್ಲಿಸಿದ್ರೆ ಮಾಜಿ ಮುಖ್ಯಮಂತ್ರಿ ಬಂದಾಗ ಟ್ರಾಫಿಕ್ ಕ್ಲಿಯರ್ ಮಾಡಕ್ಕೆ ಯೋಗ್ಯತೆ ಇಲ್ಲ ಪೊಲೀಸರಿಗೆ, ನಾವು ಕ್ಲಿಯರ್ ಮಾಡಿ ಕಳಿಸಿದ್ದೀವಿ. ನೀವು ಅದೆಲ್ಲ ಅರ್ಥ ಮಾಡ್ಕೋಬೇಕು. ನಾವು ಮಾಡಿದ್ದು ಸ್ವಾಮಿ ಲಿಂಗೇಗೌಡ ನಮ್ಮ ಪಕ್ಷದ ಉಪಾಧ್ಯಕ್ಷ. ಏನು ಸರ್ ಚೆನ್ನಾಗಿ ಮಾತಾಡ್ತೀರಿ, ಈ ಪ್ರಾಮಾಣಿಕ ರಾಜಕಾರಣಕ್ಕೆ ನಿಮ್ಗಾರು ಸ್ವಲ್ಪ ಸಪೋರ್ಟ್ ಮಾಡೋದು ಅದೇ ರಾಜಕಾರಣ. ಈ ವರ್ಷ ನೀವು BJP ಆಡಿ, ನೆಕ್ಸ್ಟ್ ಇಯರ್ ನಾವು ಬಂದಾಗ ಆಡ್ಕೋತೀವಿ ಅಂತ ಹೇಳ್ತಾ ಇದ್ದೀವಿ. ಏನು ಗೊತ್ತಾಗಲ್ಲ. ಸಪೋರ್ಟ್ ಮಾಡಿ ಸರ, ಸಪೋರ್ಟ್ ಮಾಡಿ. ನೋಡಿ ನೋಡಿಗ ನೋಡಿ ಕೂತ್ಕೊಡ್ರಪ್ಪ ಅಲ್ಲೇ. ನಿಂದೆಲ್ಲ ಆಯ್ತೇನಪ್ಪ ಅಣ್ಣ ಕೆಲಸ? ಎಲ್ಲ ಒಂದ್ ಕಡೆ ಕೂತ್ಕೊಳ್ರಿ. ಅದೇನೋ ಹೊರಗಡೆ ಹೋಗಿದಾರಲ್ಲ, ನಾವು ಪ್ರಚಾರಕ್ಕೆ ಹೋಗ್ಬೇಕು. ನಾವು ಏನ್ ಹೇಳ್ಬೇಕು ಅದನ್ನ ಹೇಳಿದ್ದೀವಿ. ಬೇಡ ಬೇಡ ಫಿನಿಶ್ ಮಾಡಲ ಸರ್, ಫಿನಿಶ್ ಮಾಡಲ ಮಾಡಿ ಮತ್ತೆ ಶುರು ಮಾಡ್ಕೊಬೋದು. ನಾವೇ ಸರ್ ಸರ್ ಇದು ಲೈವ್ ಇರ್ಲೇಬೇಕು ಯಾವಾಗ್ಲೂ ಸ್ವಾಮಿ. ಇದಿರ್ಲಿ ಬಿಡಿ, ಇದಿರ್ಲಿ ಬಿಡಿ. ಇವ್ರ ಹೆಸರು ಎಲ್ಲ ಫೋಟೋ ಹೊಡ್ಕೊಂಡು ನಾವೇ ಚುನಾವಣಾ ಆಯೋಗ ಕಳಿಸಿ ಒಂದು ಸುಪ್ರೀಂ ಕೋರ್ಟ್ ಒಂದು ಕಾಪಿ, ಹೈಕೋರ್ಟ್ ಒಂದು ಕಾಪಿ ಕಳಿಸ್ಬಿಟ್ಟು ನಾವೇ ಕೇಸ್ ಬುಕ್ ಮಾಡೋಣ ಸರ್. ಅದೇನಾಗುತ್ತೆ ನೋಡೋಣ. ಇವ್ರಿಗೆ ಸಸ್ಪೆಂಡ್ ಮಾಡಿಸಿದ್ರೆ ಈ ಡ್ರೆಸ್ ಮೇಲಿರೋ ಅಧಿಕಾರಿಗಳಿಗೆ ಗೊತ್ತಾಗ್ತದೆ. ಒಂದು ಸೆಕೆಂಡ್ ಇರಿ. ಸ್ಟಾರ್ಟ್. ಏನಿಲ್ಲ, ನಾವೇನು ನಿಮ್ಮ ತರದಿಲ್ಲ. ಸೊ ಅವರು ಬಂದರು, ಮಾಮೂಲಿ ಏನಿಲ್ಲ ಪರ್ಮಿಷನ್ ಕೇಳ್ಕೊಂಡು ಬನ್ನಿ ಅಂತ ಹೇಳಿರಲಿಲ್ಲ. ನೀವೆಲ್ಲ ಗುಂಪಲ್ಲಿ ಇದ್ದದ್ರಿಂದ ಪರ್ಮಿಷನ್ ಕೇಳಬೇಕು ಅಂತ ಹೇಳಿದ್ದಾರೆ ಅಂತ ಅಷ್ಟೇ ಹೇಳಿದ್ರು. ಸೊ ನಾನು ಅವರಿಗೆ ಇವನ್ ಡಿಸೇಜ್ ಅವರು ನಮಗೆ ಇವ್ರು ಬಂದದ್ದು ಅಬ್ಜೆಕ್ಷನ್ ಏನಿಲ್ಲ ನಮಗೆ. ಆದರೆ ಏಕಾಏಕಿ ಯಾರೋ ಒಬ್ರು ಬರ್ತಾರೆ, ಇವರ್ಯಾರೋ ರಾಜಕಾರಣಿ ಇರ್ಬೋದು ಅಂತ ಅನ್ನುವಾಗ ಅವ್ರಿಗೆ ಆರಾಮಾಗಿ ತೆರೆದು ಬಿಟ್ಬಿಡುವುದು. ಆಮೇಲೆ ನಮ್ಮಂಥವ್ರು ಬಂದಾಗ ತಡೆಯುವಂಥದ್ದು ಇಂಥವೆಲ್ಲ ಆಗಬಾರ್ದು. ನೀವು ಇವತ್ತು ಭಾಳ ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿ ಇರುವಂಥವ್ರು, ನೀವು ಅದು ಕೆಲಸ ಮಾಡಬೇಕು. ಆ ಕೆಲಸ ಮಾಡೋದ್ರ ಮುಖಾಂತರ ನಿಮ್ಗೇನು ಗೌರವಯುತವಾದಂಥ ಸ್ಥಾನ ಕೊಟ್ಟವ್ರೆ ಆ ಗೌರವಯುತವಾದಂಥ ಸ್ಥಾನದ ಗೌರವ ಪಡಿಬೇಕು. ಅದ್ರ ಮುಖಾಂತರ ನಿಮ್ಮ ಹೆಂಡತಿ ಮಕ್ಕಳುಗಳು, ನಿಮ್ಮ ಕುಟುಂಬ ಏನಿದೆ ಆ ಕುಟುಂಬ ಕೂಡ ಖುಷಿ ಪಡಬೇಕು ಅಂತ ಹೀರೋ ಕೆಲಸ ಮಾಡಿ ನೀವು ಇನ್ನು ಮುಂದಕ್ಕಾದ್ರು ಅಂತ. ಇಲ್ಲ ನಾವು ಮಾಡ್ತಾ ಇದ್ದೀವಿ ಅಂದರು, ಮಾಡ್ತಾ ಇರೋದು ಕಾಣ್ತಾ ಇಲ್ಲ. ಮಾಡ್ತಾ ಇರೋದು ಕಾಣ್ತಾ ಇದ್ರೆ ನೀವು ಅಲ್ಲಿರ್ತಿದ್ರಿ. ಈ ಏನಿಲ್ಲಿ ನಮಗೆ ಚುನಾವಣೆಗೆ ಪ್ರೊಸೀಜರ್ ಮಾಡಬೇಕು ನಾವೇನಂತ ಹೇಳ್ತಾ ಇದ್ರಿ, ಈ ಪ್ರೊಸೀಜರ್ನ ಅಗತ್ಯ ಇರ್ತಾ ಇರಲಿಲ್ಲ. ಯಾಕೆಂದರೆ ಈ ಚುನಾವಣೆ ಬೇಕಾದ್ರೆ ಮುಂದಕ್ಕೆ ಹೋಗಲಿ, ಮುಂದಕ್ಕೆ ಹೋದ್ಮೇಲೆ ನೀವು ಚುನಾವಣೆ ಮಾಡಬೇಕು. ಅದು ಬಿಟ್ಬಿಟ್ಟು ಏನೋ ಹೆಂಗೋ ಚುನಾವಣೆ ಮಾಡಿಬಿಡ್ಬೇಕು ಅಂತ ಅನ್ನೋದು ಸರಿಯಲ್ಲ ಅಂಥೇಳಿ ಅವ್ರಿಗೆ ಬಂದಿದ್ದೀನಿ. ಹಾಗಾಗಿ ಅದೇನೋ ಬೇರೆ ಏನೇನೋ ಚುನಾವಣೆಗೆ ಸಂಬಂಧಪಟ್ಟಂಥದ್ದೇನೋ ಮಾಡ್ತಾ ಇದ್ದಾರೆ. ಹಾಗಾಗಿ ಯಾಕೆಂದರೆ ನಾವು ಪಕ್ಷವಾಗಿ ಚುನಾವಣಾ ಪ್ರಕ್ರಿಯೆ ನಡೀಬೇಕಾದಾಗ ನಾವು ಅದನ್ನು ಗೌರವಿಸಬೇಕಾಗತ್ತೆ. ಹಾಗಾಗಿ ಅವರು ಅದನ್ನು ನ್ಯಾಯಸಮ್ಮತವಾಗಿ ಮಾಡ್ಕೊಳ್ಳಿ ಅಂತ ಅನ್ನೋದು ಕಾರಣ ಕೊಟ್ಟಿದ್ದೀವಿ. ನಾವೇನೋ ಕ್ರಮ ತಗೋತೀವಿ ಅಂತ ಹೇಳ್ತಾ ಇದ್ದಾರೆ, ಕ್ರಮ ತಗೋತೀವಿ ಅಂತ. ಈಗ ನಾವು ಮಾಡ್ಬೋದಾಗಿರೋ ಕೆಲಸ ಸಾಧ್ಯ ಆದರೆ ಇವ್ರದ್ದೇ ಈಗ ಮತ್ತೆ ಅವ್ರು ಇನ್ನೊಂದು ಸಲ ಹೋಗ್ಬಿಟ್ಟು ಈಗ ನಾವು ಅಲ್ಲಿಗೆ ಹೋಗ್ತೀವಿ, ಅಲ್ಲಿರುವಂಥ ನೀವು ಅಲ್ಲಿ ಇನ್ನೂರು ಎಷ್ಟು ಮಾಡ್ತಾರೋ ಇಲ್ಲೋ ಅಂತ ನಮ್ಗೆ ಗೊತ್ತಿಲ್ಲ. ಸೀಸ್ ಆಗಿರುವಂಥ ವೆಹಿಕಲ್ಗಳನ್ನು, ಅಲ್ಲಿ ಬಂದಿರುವಂಥ ವೆಹಿಕಲ್ಗಳನ್ನು ಅವ್ರು ಪರ್ಮಿಷನ್ ತೆಗೆದುಕೊಂಡಿದ್ದಾರಾ ಇಲ್ವಾ ಅಂತ ಅನ್ನೋದಕ್ಕೆ ನಾವು ಒಂದು ವಿಡಿಯೋ ಮಾಡ್ತೀವಿ ಅಂತ ಅನ್ನೋದು ಅಷ್ಟೊಂದು ಹೇಳ್ಬೋದು. ಇಲ್ಲ ಅಂದರೆ ನೀವೀಗ ಏನು ತೀರ್ಮಾನ ತೆಗೆದುಕೊಳ್ತೀರಾ ಆ ತೀರ್ಮಾನ ತೆಗೆದುಕೊಂಡ್ರೆ ಆ ರೀತಿಯಲ್ಲಿ ನಾವು ಮುಂದುವರಿಯೋಣ. ಈಗ ಇದೇನಿದೆ ಲಿಂಕು ಲೈವ್ ಆಗಿರುವಂಥದ್ದು ಮತ್ತು ಇವರು ನಮ್ಗೆ ಕೊಟ್ಟಂಥ ಉತ್ತರ ಸ್ಯಾಟಿಸ್ಫ್ಯಾಕ್ಟರಿ ಆಗಿರಲಿಲ್ಲ. ಅದು ಉತ್ತರ, ಅದು ಅವ್ರು ಕೊಡುವಂಥ ಉತ್ತರ ಇಮಿಡಿಯೇಟ್ ಔಟಾ ಹೌದಾ ನಡೀತಾ ಇದೆಯಾ, ಈ ಥರ ಅಕ್ರಮ ನಡೀತಾ ಇದೆಯಾ, ನಾ ಇಷ್ಟೆಲ್ಲ ನೇಮಕ ಮಾಡಿದ್ರು ಕೂಡ ಇಷ್ಟೆಲ್ಲ ಅಕ್ರಮ ನಡೀತಾ ಇದೆಯಾ, ಎಷ್ಟು ಫ್ಲೈಯಿಂಗ್ ಸ್ಕ್ವಾಡು, ಸೆಕ್ಟರ್ ಮ್ಯಾಜಿಸ್ಟ್ರೇಟ್ ಇವರೆಲ್ಲರೂ ಇಟ್ಟಿದ್ರು ಕೂಡ ಇಷ್ಟೆಲ್ಲ ಅಕ್ರಮ ನಡೀತಾ ಇದೆಯಾ, ಖುದ್ದಾಗಿ ನಾನೇ ಬಂದು ನೋಡ್ತೀನಿ, ಅದ್ಮೇಲೆ ಕ್ರಮ ತೆಗೆದುಕೊಳ್ತೀನಿ ಅಂತ ಓಡೋಡಿ ಬರಬೇಕಾಗಿತ್ತು ಆ ಜಾಗಕ್ಕೆ. ಅವರು ಯಾರು ಆರ್ಒ ಅವ್ರು ಹೇಳ್ತಾ ಇದ್ರೆ ಚುನಾವಣಾ ಆಯೋಗ ನನಗೆ ಡೆಪ್ಯೂಟ್ ಮಾಡಿಬಿಟ್ಟಿದೆ ಚುನಾವಣಾಧಿಕಾರಿಯಾಗಿ. ಹಾಗಾಗಿ ನಾನು ಅವ್ರು ಏನು ಹೇಳಿದರೆ ಆ ಕೆಲಸ ಮಾಡ್ತೀನಿ ಅಂತ. ಹಂಗಾಗಿ ಚುನಾವಣಾ ಇವರು ಮೇಲ್ಪಟ್ಟಂಥ ಚುನಾವಣಾಧಿಕಾರಿಗಳು ಹೀಗೇ ಮಾಡಿ ಅಂತ ಇವ್ರಿಗೆ ಹೇಳಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಸೊ ಒಂದು ಮಾಡ್ಬೋದಾದರೆ ಇವ್ರು ಪರ್ಮಿಷನ್ ತೆಗೆದುಕೊಂಡು ಇವರು ನನಗೆ ಇಲ್ಲಿರುವಂಥ ಪೊಲೀಸರದ್ದು ಏನಾದರೂ ನಮಗೆ ರಕ್ಷಣೆ ಕೊಡ್ತೀವಿ ಅಂತಂದರೆ ಅಲ್ಲಿಗೆ ಹೋಗಿ ವಿಡಿಯೋ ಮಾಡ್ಬೋದು. ಯಾಕಂದರೆ ಅವ್ರು ಮಾಡ್ತಾ ಇರುವಂಥದ್ದಂತೂ ಅವ್ರು ಮಾಡ್ತಾರೆ. ಇಷ್ಟ ಆಗಿದೆ. ಇಷ್ಟಾಗಿದೆ ಸರ್. ನಿನ್ನೆ 7 ಗಂಟೆ ಚುನಾವಣಾ ಟೈಮ್, ಬೆಳಗ್ಗೆ 10ರಿಂದ 7 ಗಂಟೆ ಅಂತ ಹೇಳಿದ್ರು ಸರ್. ಚುನಾವಣಾ ಗೈಡ್ಲೈನ್ಸ್ ಇದೆ ಅಂತ ಅವರೇ ಹೇಳಿದ್ರು. ಒಬ್ಬ MLC ಅವರು ನೇರವಾಗಿ ಹೋಗಿದ್ರಲ್ಲ ಸರ್, ಮಾಜಿ MLC ಅಂತ, 7 ಗಂಟೆ ಅವ್ರಿಗೆ ಆದ ರೂಲ್ಸ್ ಹೇಳ್ತಾ ಇದ್ರು. ನಾವು ಅದಕ್ಕೆ ಹೇಳ್ತೀವಿ, ನಮಗೂ ಸ್ವಲ್ಪ ಅದ್ರ ಬಗ್ಗೆ ಗೊತ್ತಿತ್ತು ಸರ್, ಗೊತ್ತಿದೆ ಆಲ್ರೆಡಿ. 10ರಿಂದ 7 ನಿನ್ನೆ 7 ಗಂಟೆಗೆ 7 ಕಾಲ್ ಆಗಿತ್ತು ಸರ್. BJP ಅನೌನ್ಸ್ ಆಗ್ತಾ ಇತ್ತು ಆರ್ಗಲ್ ಸರ್ಕಲ್ ಅಲ್ಲಿ ಅನೌನ್ಸ್ ಆಗ್ತಿದ್ದು. ನಾನು ಫೋನ್ ಮಾಡಿ ಹೇಳಿದ್ವಿ, ನೀವು ರಾಜ್ಯಾಧ್ಯಕ್ಷರು ಫೋನ್ ಮಾಡಿ ಹೇಳಿದ್ರು ಸರ್, ಸೀಸ್ ಆಲ್ರೆಡಿ ಸೀಸ್ ಮಾಡಿದಾರಂತೆ. ಅದನ್ನ ಸೀಸ್ ಮಾಡಿದಂತೆ ಆಲ್ರೆಡಿ ಬೆಳಗ್ಗೆ ಇವಾಗ ಅನೌನ್ಸ್ ಆಗ್ತಾ ಇದೆ. ಅದೇ ಗಾಡಿ ಬೆಳಗ್ಗೆ
ಆಲ್ರೆಡಿ ಸೀಸ್ ಮಾಡಿಬಿಟ್ಟಿದ್ದೀವಿ ಅದನ್ನ ನೀವು ಹೇಳಿದ ತಕ್ಷಣ ಸೀಸ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಯಾರು ಚುನಾವಣಾಧಿಕಾರಿ ಹೇಳಿದ್ರು. ಅದೇ ವೆಹಿಕಲ್ ಬೆಳಗ್ಗೆ ಇವ ಮೈಕೊಂಡು ಮತ್ತೆ ಸರ್ಕಲಲ್ಲಿ ವೆಹಿಕಲ್ ನಂಬರ್ ಏನಾದ್ರು ಎಂಟ್ರಿ ಮಾಡ್ಕೊಂಡಿದ್ವಾ? ಇಲ್ಲ ಸರ್, ಅದೇ ವೆಹಿಕಲ್ ನಮ್ಮ ವಿಡಿಯೋದಲ್ಲಿ ಇದೆ, ಅದು ವಿಡಿಯೋದಲ್ಲಿ ಇದೆ. ಈಗ ಒಂದು ಅದೇ ವೆಹಿಕಲ್ ಅನ್ನ ಆಮೇಲೆ ಇವ್ರು ಏನ್ ಮಾಡಿದ್ದಾರೆ, ಈ ರಾಜಕೀಯ ಪಕ್ಷಗಳಿಗೆ ಚೆನ್ನಾಗಿ ದುಡ್ಡು ಇರೋದ್ರಿಂದ ಅದು ಹೇಳಿದ್ರಲ್ಲ ಸರ್, 4-5 ವೆಹಿಕಲ್ಗಳನ್ನ ಆ ತರದ ವೆಹಿಕಲ್ಗಳನ್ನ ಅವ್ರು ಹೇಳಿದ್ರು ಮೈಕಿಗೆ ಒಂದೇ ವೆಹಿಕಲ್ಗೆ ಪರ್ಮಿಷನ್ ಅಂತೆ. ಮೈಕಟ್ಟಕ್ಕೆ ಒಂದು ಪಾರ್ಟಿಗೆ ಒಂದು ವೆಹಿಕಲ್ಗೆ ಮಾತ್ರ ಪರ್ಮಿಷನ್ ಅಂತ ಸರ್ ಇವ್ರು ಚುನಾವಣಾಧಿಕಾರಿ ಅಂದ್ರು. ಕ್ಲಾರಿಫೈ ಮಾಡ್ಕೊಳ್ಳಿ. ಅವ್ರು ಅಂದ್ರಲ್ಲ ಸರ್, ಒಂದು ವೆಹಿಕಲ್ಗೆ ಮೈಕ್ ಕಟ್ಟಕ್ಕೆ ಪರ್ಮಿಷನ್ ಕೊಡ್ತೀವಿ ಅಂತ ಹೇಳಿದ್ರು. ಅವಾಗಲೇ ಅಂದ್ರು. ಅದಕ್ಕೆ ಒಂದೇ ವೆಹಿಕಲ್ ಸೀಸ್ ಆಯ್ತು, ಮತ್ತೆ ಇನ್ನೊಂದು ಬೆಳಗ್ಗೆ ಅದೇ ವೆಹಿಕಲ್ ಅನೌನ್ಸ್ ಆಗ್ತೈತಲ್ಲ. ನನಗೆ ಈ ಕ್ಲಿಯರ್ ಆಗಿ ಗೊತ್ತಾಗ್ಲಿಲ್ಲ. ಇವು ಸರ್ ನಮ್ಮ ಗಮನ ಯಾತ್ರ ಸರ್ ಬೇರೆ ಅವರು ಚುನಾವಣಾಧಿಕಾರಿ ಹೇಳಿದ್ರೆ ಇನ್ನೊಂದ್ಸರಿ ಹೋಗಿ ಕ್ಲಾರಿಫೈ ಮಾಡ್ಕೊಂಡ್ ಬರ್ತೀನಿ ಸರ್. ನಾವು ಹೋಗಿ ನಾನು ಕ್ಯಾಂಡಿಡೇಟ್ ಆಗಿರೋದ್ರಿಂದ ಮೈಕಿಗೆ ಒಂದೇ ಮೈಕಿಗೆ ಒಂದು ಕ್ಯಾಂಡಿಡೇಟ್ಗೆ ಒಂದೇ ಮೈಕ್ ಅನೌನ್ಸ್ ಪರ್ಮಿಷನ್ ಇದೆ ಅಂತ ನಾನೇ ಅಭ್ಯರ್ಥಿ ಕೇಳ್ಕೊಂಡ್ಬರ್ತೀನಿ. ಈಗ ಆಕ್ಚುಲಿ ನಾನು ಅನ್ಕೊಂಡಿದ್ದೇನೆಂದ್ರೆ, ಬಹುಶಃ ಅವ್ರು ಹೇಳಿದಾಗ ಬೇರೆ ಈ ಥರದ್ದು ಅವ್ರ ಹತ್ರ ಹೆಂಗಿದ್ರು JCB ಪಕ್ಷಗಳ ಹತ್ರ ಹಣ ಇರೋದ್ರಿಂದ ಈ ಥರದ 5-10 ವೆಹಿಕಲ್ಗಳನ್ನು ಅವ್ರು ಆಲ್ಟ್ರೇಷನ್ ಮಾಡಿಕೊಂಡು ಇಟ್ಕೊಂಡಿರ್ತಾರೆ. ಒಂದು ವೆಹಿಕಲ್ ಇವಾಗೇನು ಚುನಾವಣಾಧಿಕಾರಿ ಹೇಳ್ತಾ ಇದ್ದಾರೆ ಸೀಸ್ ಮಾಡಿದ್ದೀನಿ ಅಂತ ಅಂದಾಗ ನಾವು ಅದು ಹೆಂಗೆ ಅನ್ಸೋಕ್ಕಾಗುತ್ತೆ? ಇವರೆಲ್ಲ ಗೆಜೆಟೆಡ್ ಆಫೀಸರ್ಸ್ ಸರ್, ಪತ್ರಾಂಕಿತ ಅಧಿಕಾರಿಗಳಿಗೆ. ಉದಾಹರಣೆಗೆ ಯಾವುದೋ ಒಂದು ಪ್ರಮಾಣ ಪತ್ರವನ್ನ ಅಟೆಸ್ಟ್ ಮಾಡಿಸೋದಕ್ಕೆ ಒಬ್ಬ ಗೆಜೆಟೆಡ್ ಆಫೀಸರ್ ಹತ್ರ ಸಹಿ ತಗೊಂಡ್ರೆ ಸಾಕು. ಅಂದ್ರೆ ಅವನು ಒರಿಜಿನಲ್ ನೋಡಿ ಅದ್ರ ನಕಲಿಗೆ ಸಹಿ ಹಾಕದ ಅಂದ್ರೆ ಗೆಜೆಟೆಡ್ ಆಫೀಸರು ಒಂದು ಸಹಿ ಹಾಕಿ ಅದನ್ನು ಹೌದು ಅಂತ ಅಂದ್ರೆ ಅದಕ್ಕೆ ಅಷ್ಟೊಂದು ಮಾನ್ಯತೆ ಇರುತ್ತೆ. ಅವನು ಅಷ್ಟೊಂದು ಜವಾಬ್ದಾರಿಯುತವಾಗಿ ನಡ್ಕೊಳ್ಬೇಕು ಅಂತ ಅನ್ನುವಂಥದ್ದು ಅದರ ಉದ್ದೇಶ ಇರುವಂಥದ್ದು. ಹಾಗಾಗಿ ಒಬ್ಬ ಗೆಜೆಟೆಡ್ ಆಫೀಸರ್ ಎಸಿ ಇಲ್ಲ ಈ ರೀತಿ ಇದೆ ಅಂತ ಹೇಳಿದಾಗ ನಾನೇನು ಮಾಡಬೇಕಾಗುತ್ತೆ? ನಾನು ನಮ್ದು ಸೀಸ್ ಮಾಡಿದ್ರಿ ಅಂತ ಏನಂತಪ್ಪ ಇವಾಗ ನಾನು ವೆಹಿಕಲ್ ಒಂದು ಕ್ಯಾಂಡಿಡೇಟ್ಗೆ ಒಂದೇ ವೆಹಿಕಲ್ ಮೈಕ್ ಪರ್ಮಿಷನ್ ಕೊಡ್ತಾವ ಅಂತ ಅವ್ರು ಹೇಳಿದಕ್ಕೆ ನನಗೆ ಮತ್ತೆ ಒಂದೊಂದು ಸ್ವಲ್ಪ ಕ್ಲಾರಿಫೈ ಮಾಡೋಕ್ಕೆ ಒಳಗಡೆ ಹೋದೆ. ಪೊಲೀಸರು ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡು ಹೋದೆ. ಬಿಟ್ಟರು ಅವರು ಅಲ್ಲಿ ಒಳಗಡೆ ನನ್ನ ಚುನಾವಣಾಧಿಕಾರಿ ಬಿಡಬೇಡಿ ಅಂತ ಹೇಳಿದರು. ನಮ್ಮ ಪೊಲೀಸ್ ಸಿಬ್ಬಂದಿ ಹೇಳ್ತಾರೆ, ನೀವು ಫೋನಲ್ಲಿ ಕೇಳಿ ಕ್ಲಿಯರೆನ್ಸ್ ನಾನು ವೆಹಿಕಲ್ ಪರ್ಮಿಷನ್ ಒಂದಕ್ಕಿದೆ ಎರಡಕ್ಕಿಂತ ನಮ್ಮ ಅಭ್ಯರ್ಥಿಯಾಗಿ ನಾನು ಕೇಳ್ತಾ ಇದ್ರೆ ನಾನು ಒಳಗಡೆ ಬಿಡ್ಕೊಳ್ಳಿಲ್ಲ ಚುನಾವಣಾಧಿಕಾರಿ. ನಾನು KRS ಪಾರ್ಟಿ ಅಭ್ಯರ್ಥಿ. ನಾವೀಗ ಅಲ್ಲಿ ಹೋಗ್ತಾ ಇದ್ದೀವಿ, ಗಾಡಿಗಳು ಎಲ್ಲಿದ್ದೀವಿ ಅಲ್ಲಿ ಇರ್ತೀವಿ. ಕಾನೂನು ಸುವ್ಯವಸ್ಥೆ ಅಲ್ಲಿ ಸಾರ್ವಜನಿಕರು ಅಂದರೆ ಯಾರು ಪೇಯ್ಡ್ ವಾಲಂಟಿಯರ್ಸ್ ಯಾರು ಬಂದಿದ್ದಾರೆ ಅವ್ರು ನಮ್ಮ ಮೇಲೆ ಅಟ್ಯಾಕ್ ಮಾಡಬಹುದು. ಎಲ್ಲ ಲೈವ್ ಆಗ್ತಾ ಇರುತ್ತೆ. ಇಲ್ಲೇನಾದ್ರು ಸಮಸ್ಯೆ ಅಲ್ಲ ನೀವೇ ಜವಾಬ್ದಾರರು ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಅಡ್ಡ ಆಗ್ಬೇಡ್ರಪ್ಪ, ಅವ್ರು ಹೋಗ್ಲಿ. ನೀವು ಮಧ್ಯದಲ್ಲಿ ಏನಾದ್ರು ಮಾಡಕ್ ಹೋಗ್ಬೇಡಿ. ಪೊಲೀಸರು ಪಾಪ ಅವರು ನಮ್ಗೆ ನಮ್ಮ ಹತ್ರನೂ ಇದು ಕಷ್ಟ ಆಗ ಅವ್ರ ಹತ್ರ ಒಂದು ಸಂಕಟ ಆಗುತ್ತೆ. ಏನಂತ ನೋಡ್ರೆ ಮೀಟಿಂಗ್ ನಡೀತಾ ಇದೆಯಾ? ಮೀಟಿಂಗ್ ನಡೀತಾ ಇದೆ. ಸರಿ, ಹಾಗಿದ್ರೆ ತಗೊಳ್ರಪ್ಪ. ಒಂದು 6-7 ಜನ ಬೇರೆ ಬೇರೆ ಆಫೀಸರ್ಸ್ ಎಲ್ಲ ಇದ್ದಾರೆ. ಅಲ್ಲಿ ಮೀಟಿಂಗ್ ನಡೀತಾ ಇದೆ. ಅಲ್ಲಿ ಹೋಗೋಣ. ಊಟ ಅಲ್ಲೇ ಬೇಕಾದ್ರೆ ಸರ್ಕಲ್ ಅಲ್ಲೇ ಊಟ ಮಾಡೋಣ. ಸ್ವಲ್ಪ ಕಾಣಿಸ್ತಂದ್ರೆ ಜನಗಳಿಗೆ ಅಲ್ಟಿಮೇಟ್ ಆಗಿ ಜನಗಳಿಗೆ ಹೇಳ್ಬೇಕಾದಷ್ಟೆಲ್ಲ ಹೇಳಿದೀವಿ. ಈ ತರ ಆಮೇಲೆ ಎಲೆಕ್ಷನ್ ಟೈಮಲ್ಲಿ ಅನ್ಯಾಯ ಅಕ್ರಮಗಳು ನಡೀತಿರುವಾಗ ನಾವು ಪೊಲೀಸ್ಗೆ ಹೋಗ್ಬಿಟ್ಟು ಅನ್ಯಾಯ ಅಕ್ರಮ ಆಗ್ತಾ ಇದೆ ನಾವಾಗ ಧರಣಿ ಕುತ್ಕೊಳ್ತೀವಿ ಅಂತಿಲ್ಲ. ಅನ್ಯಾಯವನ್ನ ನಾವು ಅಲ್ಲೇ ಸಿಟಿಸನ್ ಅರೆಸ್ಟ್ ಅಂತಿದೆ, ಅಕ್ರಮ ಮಾಡ್ತಿರೋನ ನಾವೇ ಬಂಧಿಸಬಹುದು. ಪೊಲೀಸರು ತನಕ ಕಾಯ್ದಿರ್ಬೇಕಾಗಿಲ್ಲ. ಹೊಸದಾಗಿ ಇವ್ರಿಗೆಲ್ಲ ಇಲ್ಲಿರುವಂತ ಚುನಾವಣಾ ಅಧಿಕಾರಿಗೆ ಸೇರಿದಂತೆ ಎಲ್ರಿಗೂ ಒಂದು ಪಾಠ, ಏನು ಕಾನೂನಿನ ಪಾಠ ಮಾಡೋಣ. ಆಯ್ತು, ನಡಿ ಸರ್ ಕನ್ಕ್ಲೂಡ್ ಮಾಡಪ್ಪ. ಇದು ಮುಗಿಸಿ ಆಮೇಲೆ ಮಾಡೋಣ.